ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಮತ್ತೊಂದು ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಬಹಳ ಸರಳವಾದ ಉದ್ದೇಶ. ಆಕರ್ಷಣೆಯ ನಿಯಮದ ಬಗ್ಗೆ, ಅದರಿಂದ ನನ್ನ ಜೀವನದಲ್ಲಿ ಆಗುತ್ತಿರುವ ಅದ್ಭುತವಾದ ಅನುಭವಗಳ ಬಗ್ಗೆ ನಾನು ಒಬ್ಬನೇ ಮಾತಾಡೋ ಬದಲು ನನ್ನ ರೀತಿ ಬಹಳಷ್ಟು ಕನ್ನಡಿಗರು ಬರೀ ಕರ್ನಾಟಕದಲ್ಲ, ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ಜಾಗಗಳಲ್ಲೆಲ್ಲ ಈ ಒಂದು ಆಕರ್ಷಣೆಯ ನಿಯಮವನ್ನ ಬಳಸ್ಕೊಂಡು, ಹೋಪೋನೋಪೋನೋ ಬಳಸ್ಕೊಂಡು, ಬೇರೆ ಈ ಅಚೇತನ ಮನಸ್ಸು, ಚೇತನ ಮನಸ್ಸು ಇವೆಲ್ಲವನ್ನು ತಮ್ಮ ಹಿಡಿತದಲ್ಲಿ ತಗೊಂಡು ಬಹಳಷ್ಟು ಮ್ಯಾಜಿಕ್ ಅನ್ನ ಅವರವರ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಹ ವ್ಯಕ್ತಿಗಳನ್ನು ಈ ಕಾರ್ಯಕ್ರಮಕ್ಕೆ ಕರೆತಂದು ಅವರ ಜೀವನದಲ್ಲಿ ಆಕರ್ಷಣೆಯ ನಿಯಮದಿಂದ ಏನೆಲ್ಲ ಅನುಭವಗಳಾಗಿದೆ, ಅವರು ಏನೆಲ್ಲ ಇದ್ರ ಬಗ್ಗೆ ಪಾಠ ಕಲ್ತಿದ್ದಾರೆ, ಏನೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಅದು ಅವರ ಜೀವನವನ್ನು ಹೇಗೆ ಬದಲಾಯಿಸಿದೆ, ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು. ಮತ್ತೆ ಇದನ್ನ ಸಾಕಷ್ಟು ಕನ್ನಡಿಗರಿಗೆ, ಯಾಕಂದ್ರೆ ಕನ್ನಡದಲ್ಲಿ ಇದ್ರ ಬಗ್ಗೆ ಹೆಚ್ಚಾಗಿ ಮಾತುಕತೆ ಇಲ್ಲ, ಮತ್ತೆ ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ಸೊ ಹಾಗಾಗಿ ಎಲ್ರಿಗೂ, ಪ್ರತಿಯೊಂದು ಕನ್ನಡಿಗನ ಮನೆಯಲ್ಲೂ ಈ ಒಂದು ಆಕರ್ಷಣೆಯ ನಿಯಮದ ಜ್ಞಾನವನ್ನ ತಲುಪಿಸ್ಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಅದೇ ನಿಟ್ಟಿನಲ್ಲಿ ಇವತ್ತು ನನ್ನ ಜೊತೆ ಶ್ರೀನಿವಾಸ್ ಆನಂದ್, ನಾವೆಲ್ಲ ಅವ್ರನ್ನ ಪ್ರೀತಿಯಿಂದ ಹ್ಯಾಪಿ ಸ್ಯಾಮ್ ಅಂತ ಕರಿತೀವಿ. ಇವ್ರು ಬಂದ್ಬಿಟ್ಟು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ರಸ್ ಅಲ್ ಕೈಮಾ ಸೊ ಕೈಮಾ ಅನ್ನೋ ಒಂದು ಜಾಗದಲ್ಲಿ ಒಂದು ಅಜುರೋ ಫೆಸಿಲಿಟೀಸ್ ಅನ್ನೋ ಒಂದು ಕಂಪನಿನಲ್ಲಿ HR ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಾನು ಯಾವ ಒಂದು ಗುರುಗಳಿಂದ ಆಕರ್ಷಣೆಯ ನಿಯಮವನ್ನ ಕಲಿತಾ ಇದ್ದೀನಿ, ಅದೇ ಒಂದು ಗುರುಗಳಿಂದ ಇವರು ಅದ್ರ ಬಗ್ಗೆ ಕಲಿತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಬಹಳಷ್ಟು ನಾವು ಮಾತಾಡ್ತಾ ಇರ್ತೀವಿ. ಅವರ ಅನುಭವಗಳನ್ನ ಬಹಳಷ್ಟು ನಾನು ಕೇಳಿದ್ದೀನಿ. ಆದ್ರೆ ನಿಮ್ಮೆಲ್ರಿಗೂ ಅದನ್ನ ಕೇಳ್ಸೋಣ, ನಿಮ್ಮೆಲ್ರಿಗೂ ಅವರ ಅನುಭವಗಳನ್ನ, ಅವ್ರು ಕಲ್ತಿರೋ ಕೆಲವು ವಿಷಯಗಳನ್ನ ಹಂಚ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಇವತ್ತು ಅವ್ರನ್ನ ಮುಖ್ಯ ಅತಿಥಿಯಾಗಿ ನಾನು ಕರ್ಕೊಂಡು ಬಂದಿದ್ದೀನಿ. ಸೊ ಶ್ರೀನಿವಾಸ್ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಸೊ ಶ್ರೀನಿವಾಸ್, ನಿಮ್ಮ ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ, ಮತ್ತೆ ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಶ್ರೀನಿವಾಸ್ ಬಗ್ಗೆ ಒಂದ್ ಮಾತು ಹೇಳ್ಬಿಟ್ಟು ನಾನು ಅವ್ರನ್ನ ಮಾತಾಡೋದಕ್ಕೆ ಬಿಡ್ತೀನಿ. ನಾನು ಆಕ್ಚುಲಿ ಇಡೀ ಶಾಲಾ ಜೀವನದಲ್ಲಿ ಫಸ್ಟ್ ಬೆಂಚ್ ಸ್ಟೂಡೆಂಟ್, ಒಂಥರ ತುಂಬಾ ಸಿನ್ಸಿಯರ್ ಸ್ಟೂಡೆಂಟ್. ಯಾವುದೇ ಒಂದು ಲೈಕ್ ಎಕ್ಸಾಮ್ ಆಗ್ಲಿ ಏನೇ ಆಗ್ಲಿ, ಫಸ್ಟ್ ನಾನು ಎಲ್ಲ ಕಲ್ತು ಅದನ್ನ ಎಲ್ರಿಗೂ ಹೆಲ್ಪ್ ಮಾಡ್ಬೇಕು, ಎಲ್ರಿಗೂ ಸಹಾಯ ಮಾಡ್ಬೇಕು ಅನ್ನೋ ಒಂದು ಆಟಿಟ್ಯೂಡ್ ಇರೋದು. ಈಗ್ಲೂ ಆನ್ಲೈನ್ ಎಜುಕೇಶನ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಯಾವುದೇ ಆನ್ಲೈನ್ ಮೀಟಿಂಗ್ ಹೋದ್ರು, ಯಾರಿಗೆ ಏನೇ ಪ್ರಶ್ನೆ ಇದ್ವು, ಟೀಚರ್ ಉತ್ತರ ಕೊಡಕ್ ಆಗ್ಲಿಲ್ಲ ಅಂದ್ರೆ ನಾನ್ ಫಸ್ಟ್ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಸೊ ಶ್ರೀನಿವಾಸ್ ಬಂದ್ಮೇಲೆ ಗ್ರೂಪ್ ಅಲ್ಲಿ ಅವ್ರು ನನ್ಗಿಂತ ಫಾಸ್ಟ್ ಆಗಿದ್ದಾರೆ. ಎಲ್ಲಿ ಯಾರಿಗೆ ಏನೇ ಸಹಾಯ ಬೇಕು ಅಂದ್ರು ಅವರು ಇಮಿಡಿಯೇಟ್ ಆಗಿ ಹೋಗಿ ಅದಕ್ಕೆ ಏನು ನಾಲೆಡ್ಜ್ ಬೇಕೋ ಅದನ್ನ ಚೆಕ್ ಮಾಡಿ ಆನ್ಸರ್ ಕೊಡೋದಾಗ್ಲಿ, ಅಥವಾ ಯಾರಿಗೆ ಏನೇ ಒಂದು ಡೌಟ್ ಇದ್ರೂ ಅದನ್ನ ಆನ್ಸರ್ ಮಾಡೋದಾಗ್ಲಿ, ಬಹಳ ತುಂಬಾ ಅದ್ಭುತವಾಗಿ ಕಮ್ಯುನಿಟಿನಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಅದು ನನಗೆ ಬಹಳ ಇಷ್ಟ ಆಯ್ತು ಅವ್ರ ಬಗ್ಗೆ. ಸೊ ನಾನು ಕೂಡ ಅವ್ರ ಹೆಚ್ಚಾಗಿ ಅವರ ಜೀವನದ ಒಂದು ಅನುಭವಗಳನ್ನ ಕೇಳಿಲ್ಲ ಇದುವರೆಗೂ. ಸೊ ನಿಮ್ ಜೊತೆನೆ ನಾನು ಇವತ್ತು ಅದನ್ನ ಕೇಳ್ತಾ ಇದ್ದೀನಿ. ಸೊ ಶ್ರೀನಿವಾಸ್, ಸ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿಮ್ಮ ಬಗ್ಗೆ ನೀವೇ ಸ್ವಲ್ಪ ನಿಮ್ಮ ಮಾತಿನಲ್ಲಿ ತಿಳಿಸ್ಕೊಡಿ. ಹೇಗೆ ನೀವು ಆಕರ್ಷಣೆಯ ನಿಯಮದ ಬಗ್ಗೆ ತಿಳ್ಕೊಂಡ್ರಿ, ಮತ್ತೆ ಹೇಗೆ ಈಗ ಆಕರ್ಷಣೆಯ ನಿಯಮ ನಿಮ್ಮ ಜೀವನದ ಒಂದು ಭಾಗ ಆಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮಸ್ಕಾರ ವಿಹಾನ್, ಬಹಳ ಸಂತೋಷ ಆಯ್ತು. ನೀವ್ ಮಾತಾಡುವಷ್ಟು ಅಚ್ಚ ಕನ್ನಡ ನಂಗೆ ಬರಲ್ಲ. ನನ್ ಕನ್ನಡ ನಾರ್ಮಲ್ ಕನ್ನಡ, ಬೆಂಗಳೂರು ಅವ್ರು ಹೆಂಗ್ ಮಾತಾಡ್ತಾರ ಆತರ. ಸ್ವಲ್ಪ ಇಂಗ್ಲಿಷ್ ಇರುತ್ತೆ, ಸ್ವಲ್ಪ ಕನ್ನಡ ಇರುತ್ತೆ. ಬಟ್ ನಾವ್ ಮಾತಾಡೋದ್ ನೋಡಿದ್ರೆ ಕನ್ನಡ ಮಾತಾಡ್ತೀನಿ ಅಂತ ಗೊತ್ತಾಗುತ್ತೆ, ಅಷ್ಟ್ ಮಾತ್ರ ಗ್ಯಾರಂಟಿ ಕೊಡ್ಬೋದು. ಸೊ ನನ್ನ ಹೆಸರು ಶ್ರೀನಿವಾಸ್, ನೀವು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದೀರಾ. ಆಫೀಸಲ್ಲೆಲ್ಲ ನಾನು ಸ್ಯಾಮ್ ಅಂತ ಯೂಸ್ ಮಾಡ್ತೀನಿ. ತುಂಬಾ ಕನ್ವೀನಿಯಂಟ್, ತುಂಬಾ ಅನುಕೂಲ ಆಗುತ್ತೆ ಸ್ಯಾಮ್ ಅನ್ನೋ ಪದ ಯೂಸ್ ಮಾಡ್ಲಿಕ್ಕೆ. 10 ವರ್ಷದ ಹಿಂದೆ ಒಂದು ಪ್ರೋಗ್ರಾಮ್ ನಡೀತು. ಆ ಪ್ರೋಗ್ರಾಮ್ ಅಲ್ಲಿ ಅಮೆರಿಕ ಇಂದ ಒಬ್ಬರು ಫೆಸಿಲಿಟೇಟರ್ ಬಂದು ನಮ್ಗೆ ಮಕ್ಕಳ ಜೊತೆ ಹೆಂಗೆ ಕನೆಕ್ಟ್ ಆಗ್ಬೇಕು, ಒಂದು ಟೀಚರು ಮಕ್ಕಳ ಜೊತೆ ಹೆಂಗ್ ಕನೆಕ್ಟ್ ಆಗಿ ಪಾಠ ಮಾಡ್ಬೇಕು, ಕನೆಕ್ಟ್ ಆದಾಗ ಪಾಠ ಮಾಡಿದ್ರೆ ಹೆಂಗಿರುತ್ತೆ, ಕನೆಕ್ಷನ್ ಇಲ್ದೆ ಪಾಠ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಸೆಷನ್ ಮಾಡ್ಲಿಕ್ಕೆ ಬಂದಿದ್ರು. ಆ ಸೆಷನ್ಗೆ ನಾ ಫಸ್ಟ್ ಟೈಮ್ ಅಟೆಂಡ್ ಆಗ್ತಿದ್ದೆ. ಆ ಜನನು ಫಸ್ಟ್ ಟೈಮ್, ಯಾರು ಪರಿಚಯ ಇರ್ಲಿಲ್ಲ ನಂಗೆ, ಕಂಪ್ನಿಗೆ ಆಗ್ತಾನೆ ಜಾಯ್ನ್ ಆಗಿದ್ದೆ. ಆ ಸೆಷನ್ ಅಲ್ಲಿ ಆ ಫೆಸಿಲಿಟೇಟರ್ ಯಾರಿದ್ರು US ಇಂದ, ಅವರು ನಮ್ಗೆ ನಮ್ಮ ಹೆಸರನ್ನ ಒಂದು ಸ್ಟಿಕ್ಕರ್ ಮೇಲೆ ಬರೆದು ಇಲ್ಲಿ ಅಂಟಿಸ್ಕೊಳಕ್ ಹೇಳಿದ್ರು. ಯಾಕಂದ್ರೆ ಅವ್ರು ನಮ್ಮನ್ನ ಕರಿಬೇಕು ಅಂದ್ರೆ ಅನುಕೂಲ ಆಗುತ್ತೆ. ನಂಗೆ ಗೊತ್ತಿತ್ತು ಶ್ರೀನಿವಾಸ್ ಅಂತ ಬರೆದ್ರೆ ಅವ್ರು ಒದ್ದಾಡ್ತಾರೆ ಅನ್ಬಿಟ್ಟು ಸುಮ್ನೆ ಸ್ಯಾಮ್ ಅಂತ ಬರ್ದೆ. ಅವತ್ತಿಂದ ಅದೇ ಹೆಸರಾಗೋಯ್ತು ಎಲ್ಲ ಕಡೆನು, ಎಲ್ರು ಸ್ಯಾಮ್ ಸ್ಯಾಮ್ ಅನ್ಲಿಕ್ಕೆ ಶುರು ಮಾಡಿದ್ರು.
ಸೊ ನಮ್ಮ ಹೆಚ್ ಓ ಡಿ ಯಾರಿದ್ರು ಅವ್ರು ಸ್ಯಾಮ್ ಅಂತಾನೆ ಚೆನ್ನಾಗಿದೆ ಅದನ್ನೇ ಇಟ್ಕೋ ಅದನ್ನೇ ಯೂಸ್ ಮಾಡು ಅಂದ್ರು. ಅವಾಗಿಂದ ಈ ಹೆಸರು ಯೂಸ್ ಮಾಡ್ತಾ ಇದ್ದೀನಿ. ಇನ್ ಶಾರ್ಟ್ ಹೇಳ್ಬೇಕಂದ್ರೆ ನಾನ್ ಬೆಂಗಳೂರವನು, ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಓದಿದ್ದು KLE ಕಾಲೇಜ್, ಓಕೆ. ಹತ್ರನೇ ಇರೋ ಕಾಲೇಜ್ ಅದು. ಡಿಗ್ರಿ ಮಾಡಿದ್ದೀನಿ, ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೆ. ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗ್ಲಿಲ್ಲ, ಮಾಸ್ಟರ್ ಆಫ್ ಆರ್ಟ್ಸ್ ಫಿಲಾಸಫಿಲ್ ಮಾಡಿದೆ. ಓಕೆ. ನಂತರ ಕೆಲಸ ಶುರು ಮಾಡಿದೆ, ಒಂದು ಸ್ಕೂಲಲ್ಲಿ ಸೇರ್ಕೊಂಡೆ ಟೀಚರ್ ಆಗಿ. ಕೆಲವು ವರ್ಷ ಸ್ಕೂಲಲ್ಲಿ ಕೆಲಸ ಮಾಡಿದೆ. ನಂತರ ದೀಕ್ಷಾ ಅನ್ನೋ ಕಂಪನಿಗೆ ಸೇರಿದೆ, ಏಸ್ ಕ್ರಿಯೇಟಿವ್ ಲರ್ನಿಂಗ್. ಅಲ್ಲಿ ಫೆಸಿಲಿಟೇಟರ್ ಆಗಿ ಕೆಲವು ದಿನ ಕೆಲಸ ಮಾಡಿದೆ. ನಂತರ ಮೂವಿ ಎಡಿಟಿಂಗ್ ಅಲ್ಲೊಂದು 9-10 ತಿಂಗಳು ಕೆಲಸ ಮಾಡಿದೆ. ಪೋಸ್ಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಡಿಲಕ್ಸ್ ಅಂತ ಒಂದು ಕಂಪ್ನಿ ಇದೆ, ಇಂಟರ್ನ್ಯಾಷನಲ್ ಮೂವೀಸ್ ಮತ್ತೆ ಟಿವಿ ಶೋಸ್ಗೆಲ್ಲ ಅವರು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮಾಡ್ತಾರೆ. ಸೊ ಆ ಕಂಪ್ನಿಲಿ ಎಡಿಟರ್ ಆಗಿ ಒಂದು 9-10 ತಿಂಗಳು ಮಾಡಿದೆ. ನಂತರ ಇಲ್ಲಿ ದುಬೈಯಲ್ಲಿ ಕೆಲಸ ಸಿಕ್ತು ನಂಗೆ, UAE. ಇಲ್ಲಿ ಶಿಫ್ಟ್ ಆದೆ HR ಮ್ಯಾನೇಜರ್ ಆಗಿ. ಇಲ್ಲಿ ಒಂದು 8.5 ವರ್ಷ ಕೆಲಸ ಮಾಡಿದ್ದೀನಿ ಇವಾಗವರೆಗೂ. ಕೆಲಸ ಚೆನ್ನಾಗಿ ನಡೀತಾ ಇದೆ. ಸೊ ಇದು ನನ್ನ ಪ್ರೊಫೆಷನಲ್ ಜರ್ನಿ. ಬಟ್ ನೀವ್ ಹೇಳ್ದಂಗೆ ಈ ಮ್ಯಾನಿಫೆಸ್ಟೇಷನ್, ಈ ವಿಜುವಲೈಸೇಷನ್, ದೃಶ್ಯೀಕರಣ ಏನಿದೆ ಅದ್ರ ಬಗ್ಗೆ ನಾನು ತುಂಬಾ ವರ್ಷದ ಹಿಂದೆನೆ ಕೇಳ್ಪಟ್ಟಿದ್ದೆ. 2012-13 ಇಲ್ಲ 2010-11 ಕೇಳ್ಪಟ್ಟಿದೆ. ಸೀಕ್ರೆಟ್ ಅಂತ ಒಂದು ಮೂವಿ ರಿಲೀಸ್ ಮಾಡಿದ್ರು, ಒಂದು ಡಾಕ್ಯುಮೆಂಟರಿ. ಆ ಡಾಕ್ಯುಮೆಂಟರಿ ನೋಡಿ ಇನ್ಸ್ಪೈರ್ ಆಗಿದ್ದೆ. ಬಟ್ ಆಲ್ಮೋಸ್ಟ್ 12-15 ವರ್ಷ ಇವೆಲ್ಲ ತುಂಬಾ ಥಿಯರಿ ಆಗಿತ್ತು. ಮೈಂಡ್ ಅಲ್ಲಿ ಥಿಯರಿ ಗೊತ್ತು, ಬಟ್ ಪ್ರಾಕ್ಟೀಸ್ ಮಾಡಲ್ಲ. ಈಗ ತೂಕ ಹೆಂಗ್ ಇಳಿಸ್ಬೇಕು ಅಂತ ಕೇಳಿದ್ರೆ 10 ಪಾಯಿಂಟ್ ಹೇಳ್ತೀನಿ, ಬಟ್ ನಾನೇ ತೂಕ ಇಳಿಸಿಲ್ಲ ಅಂದ್ರೆ ಪ್ರಯೋಜನ ಏನ್ ಬಂತು? ಪ್ರಾಕ್ಟೀಸ್ ಮಾಡ್ಬೇಕಲ್ವಾ? ಸೊ ಆ ಪ್ರಾಕ್ಟೀಸ್ ನ ಮಾಡ್ಲಿಕ್ಕೆ ಶುರು ಮಾಡಿರ್ಲಿಲ್ಲ ನಾನು. ಥಿಯರಿ ತುಂಬಾ ಇತ್ತು, ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು, ಯಾರಾದ್ರೂ ಮಾತಾಡಿದ್ರೆ ಒಂದ್ 10 ಪಾಯಿಂಟ್ ನಾನು ಆಡ್ ಮಾಡ್ಬೋದು ಕಾನ್ವರ್ಸೇಷನ್ ಅಲ್ಲಿ, ಮಾತುಕತೆಯಲ್ಲಿ. ಸೊ ಈಗ ಈ ಕಮ್ಯುನಿಟಿಲಿ ಸೇರಿದಾಗ ಏನ್ ನನಗೆ ಅಭ್ಯಾಸ ಆಗಿದ್ದು ಅಂದ್ರೆ, ಕಲ್ತಿರೋದನ್ನ ಅಪ್ಲೈ ಮಾಡೋದು. ಕಲಿಯೋದು ಬೇರೆ, ಅಪ್ಲೈ ಮಾಡೋದು ಬೇರೆ. ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ, ಅಂಡ್ ಔನ್ಸ್ ಆಫ್ ಡೂಯಿಂಗ್ ಇಸ್ ಮೋರ್ ದನ್ ಟನ್ ಆಫ್ ಟಾಕಿಂಗ್ ಅಂತ. ಅಂದ್ರೆ ಸ್ವಲ್ಪ ಮಾಡಿದ್ರು ಸಾಕು 1,00,000 ಮಾತು ಮಾತಾಡೋ ಬದಲು. ಸೊ ಇದನ್ನ ಕಲ್ತಿದ್ದು ಇಲ್ಲಿ ಜಾಯಿನ್ ಆದ್ಮೇಲೆ. ಎಸ್ಪೆಷಲಿ ನಮ್ DMP ಅನ್ನೋ ಪ್ರೋಗ್ರಾಮ್ ಏನಿದೆ, ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್, ಅದ್ರಲ್ಲಿ ದಿನ ಕುತ್ಕೊಂಡು ಅದ್ರ ಬಗ್ಗೆ ನಾವು ಯೋಚಿಸ್ತೀವಲ್ವಾ. ಎಷ್ಟೊಂದ್ ಜನ ಮಾತಾಡ್ತಾರೆ ಅಷ್ಟೇ, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ. ಬಟ್ ಅವ್ರಿಗೆ ಯೋಚಿಸ್ಲಿಕ್ಕೆ, ಡೈಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವಕಾಶ ಸಿಗಲ್ಲ. ಸೊ ಅವಕಾಶ ನನಗೆ ಸಿಕ್ಕಿದ ಮೇಲೆ ಟ್ರಾನ್ಸ್ಫಾರ್ಮೇಶನ್ ಅಂತ ಏನ್ ಹೇಳ್ತೀವಿ, ಲೈಫ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿಂದ ಶುರು ಆಯ್ತು. ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್ ಮಾಡ್ಲಿಕ್ಕಾಗ್ಲಿ, ಈ ದೃಶ್ಯೀಕರಣದ ಬಗ್ಗೆ ಅದು ಪ್ರೊಸೀಜರ್ ಏನು, ಏನ್ ಮಾಡ್ಬೇಕು, ಹೆಂಗೆ, ಏನು ಎತ್ತ, ಬರೀ ಸುಮ್ನೆ ಯೋಚಿಸಿದ್ರೆ ಸಾಕ, ಅದನ್ನ ಯಾವ ತರ ಮಾಡ್ಬೇಕು, ಇದನ್ನೆಲ್ಲ ಸ್ವಲ್ಪ ಸ್ಟೇಜ್ ಬೈ ಸ್ಟೇಜ್ ಕಲ್ತಿ ಈಗ ಒಂದು ಮಟ್ಟಕ್ಕೆ ಜೀವನ ಹೇಳ್ಬೇಕು ಅಂದ್ರೆ ಜೀವನ ಬದಲಾಗಿದೆ, ಅದಂತೂ ಗ್ಯಾರಂಟಿ. ಆಚೆ ಕಡೆಯಿಂದ ನೋಡೋರ್ಗೆ ಬಹುಶಃ ಏನ್ ಹಂಗೆ ಇದಾನಲ್ಲ, ಇವನೇನ್ ಮಹಾ ಚೇಂಜ್ ಆಗಿದ್ದಾನೆ ಅನ್ನಿಸ್ಬಹುದು. ಬಟ್ ಆ ಚೇಂಜ್ ಅನ್ನೋದು ನಮ್ಗೆ ಒಳಗಡೆ ಫೀಲ್ ಆಗುತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್ ಲೈಫಲ್ಲಿ. ಆ ಫೀಲ್ ಡೆಫಿನೆಟ್ಲಿ ಆಗಿದೆ. ನಾನು ಖಡಾಖಂಡಿತವಾಗಿ ಹೇಳಬಹುದು, ಜೀವನ ಬದಲಾಗಿದೆ ಅಂತ. ಸೊ ನಿಮ್ ಜೊತೆ ಮಾತಾಡ್ಬೇಕಂದ್ರೆ ನೀವ್ ಯಾವಾಗ ಹೇಳಿದ್ರಿ ಇದ್ರ ಬಗ್ಗೆ ನೀವು ಮಾತಾಡ್ತೀರಾ ಅಂತ ನನಗೆ ಅನಿಸ್ತು, ಒಂದ್ಸರಿ ಮಾತಾಡ್ಬೇಕು ಇದ್ರ ಬಗ್ಗೆ. ಯಾಕಂದ್ರೆ ಮಾತಾಡಿದಾಗ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಮಾಡೋದು, ಮನ್ಸಲ್ಲಿ ಯೋಚಿಸೋದು ಬೇರೆ, ಬಟ್ ಬೇರೆಯವ್ರ ಹತ್ರ ಮಾತಾಡೋದು ಇದೆಯಲ್ಲ, ಅವಾಗ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಆ ಒಂದು ಅವಕಾಶನೂ ಆಗ್ಲಿ ಅನ್ಬಿಟ್ಟು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ನೀವ್ ಯಾವಾಗಾದ್ರೂ ಮಾಡ್ತೀರ ಪರವಾಗಿಲ್ಲ ಅಂತ ನೀವು ಹೇಳಿದಾಗ, ಇನ್ವೈಟ್ ಮಾಡಿದಾಗ ಜಾಯ್ನ್ ಆಗಿತ್ತು. ಸೊ ಇದು ನನ್ನ ಬಗ್ಗೆ ಒಂದು ಇಂಟ್ರೊಡಕ್ಷನ್. ಸೂಪರ್. ಸೊ ಬಹಳ ಒಂದು 2-3 ತುಂಬಾ ಮುಖ್ಯವಾದ ಪಾಯಿಂಟ್ಸ್ ಅನ್ನ ಹೇಳಿದ್ವಿ. ಒಂದು, ಈ ಆಕರ್ಷಣೆಯ ನಿಯಮದ ಬಗ್ಗೆ ನೀವು ಹೇಳ್ದಂಗೆ, ಆ ಸೀಕ್ರೆಟ್ ಪುಸ್ತಕ ಯಾವಾಗ ಬಂತು ಇಡೀ ಜಗತ್ತಿಗೆ ಗೊತ್ತಾಯ್ತು. ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆನೆ ನಾಲೆಡ್ಜ್ ಇತ್ತು. ನಾನು 2018 ಆ ಪುಸ್ತಕದಿಂದಾನೇ ಶುರು ಮಾಡಿದ್ದು ವಿಡಿಯೋಗಳನ್ನ. ಬಟ್ ಏನು ಅಂದ್ರೆ, ಥಿಯರಿಟಿಕಲ್ ಆಗಿ ನಾವು ಎಷ್ಟೇ ತಿಳ್ಕೊಂಡ್ರು ಅದು ಕೆಲ್ಸಕ್ಕೆ ಬರಲ್ಲ. ಹೇಳ್ದಂಗೆ ಅದನ್ನ ಪ್ರಾಕ್ಟಿಕಲ್ ಆಗಿ ಬಳಸ್ಬೇಕು. ಸೊ
ಆ ಪ್ರಾಕ್ಟಿಕಲ್ ಆಗಿ ನೀವು ಹೇಳ್ದಂಗೆ ಒಂದೇ ಒಂದು ಚೂರು ನೀವು ಪ್ರಾಕ್ಟಿಕಲ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು, ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಬರೋದಕ್ಕೆ ಶುರುವಾದಾಗ ನಿಮ್ಗೆ ನಂಬಿಕೆ ಬಂದ್ಬಿಡುತ್ತೆ. ಅವಾಗ ಇನ್ನೂ ಹೆಚ್ಚು 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 ಮಾಡ್ತಾ ಹೋಗ್ತೀವಿ. ಸೊ ಅದು ಈ ಕಮ್ಯುನಿಟಿಗೆ ಬಂದಾಗ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ದಟ್ ಈಸ್ ಒನ್ ಪಾಯಿಂಟ್ ವಿಚ್ ಇಸ್ ಬ್ಯೂಟಿಫುಲ್. ಎರಡನೇದ್ ಬಂದ್ಬಿಟ್ಟು ಈ ಸತತವಾಗಿ ಪ್ರತಿದಿನ ಪ್ರಾಕ್ಟೀಸ್ ಮಾಡೋದು. ನಮ್ಮ ಕಮ್ಯುನಿಟಿನಲ್ಲಿ ನಾವೇನ್ ಮಾಡ್ತೀವಿ ಅದು ನಿಜವಾಗ್ಲೂ ಮ್ಯಾಜಿಕ್. ಯಾಕಂದ್ರೆ ಎಷ್ಟೊಂದ್ ಜನ ಈ ಆಕರ್ಷಣೆ ನಿಯಮದ ಬಗ್ಗೆ ಗೊತ್ತಿರುತ್ತೆ, ದೃಶ್ಯೀಕರಣ ಮಾಡ್ತಾರೆ ಅಥವಾ ದೃಢೀಕರಣ ಮಾಡ್ತಾರೆ, ಬಟ್ ಏನು ಅಂದ್ರೆ ಒಂದ್ಸತಿ ಮಾಡ್ಬಿಟ್ಟು ಮರ್ತು ಬಿಡ್ತಾರೆ. ಆದ್ರೆ ಬಿಟ್ಬಿಡ್ತಾರೆ. ಒಂದೇ ಸತಿ ಮಾಡೋದು ಪ್ರಕೃತಿ ಕೇಳಿಸಿದೆ, ಬಟ್ ಸಮಸ್ಯೆ ಏನು ಅಂದ್ರೆ ಪ್ರತಿದಿನ ನೆಗೆಟಿವ್ ಆಗಿ ದೃಶ್ಯೀಕರಣ ಗೊತ್ತಿಲ್ದೇನೆ ಮಾಡ್ತಾ ಇರ್ತಾರೆ. ಏನ್ ಆಗ್ಬಾರ್ದು ಅನ್ಕೊಳ್ತಾರೋ ಅದನ್ನೇ ಯೋಚಿಸಿ ಭಯ ಪಟ್ಕೊಂಡು ಅದನ್ನ ಮತ್ತೆ ಮಾಡ್ತಾ ಇರ್ತಾರೆ. ಹಾಗಾಗಿ ಸತತವಾಗಿ ಪ್ರತಿದಿನ ನಾವು ಪಾಸಿಟಿವ್ ಆಗು ವಿಜುವಲೈಸೇಷನ್ ಮಾಡೋದು, ಪಾಸಿಟಿವ್ ಆಗು ಅಫರ್ಮೇಶನ್ಸ್ ಹೇಳೋದು, ಇದಕ್ಕೊಂದು ಸಿಸ್ಟಮ್ ಬೇಕು. ಅದಕ್ಕೆ ನಮ್ಗೆ DMP ಅಂತ ಏನ್ ಮಾಡಿದ್ದಾರೆ, ಅದಕ್ಕೆ ನಾನು ಕೂಡ ಈಗ ವೆರಿ ಸೂನ್ ಕನ್ನಡದಲ್ಲೂ ಪ್ರತಿದಿನ ಒಂದು ಅರ್ಧ ಗಂಟೆ ಹೀಲಿಂಗ್ ಸೆಷನ್ ಆರ್ಗನೈಸ್ ಮಾಡೋಣ ನಮ್ಮ ಕಮ್ಯುನಿಟಿಗೆ ಅಂತ ಅಂದ್ಕೊಂಡಿದೀನಿ. ಯಾಕಂದ್ರೆ ನೀವು ಹೇಳ್ದಂಗೆ ಅದು ಬಹಳ ಮುಖ್ಯ. ನಮ್ಗೆ ಆ ಒಂದು ಅರ್ಧ ಗಂಟೆ ನಾವೇನ್ ನಮ್ ಗುರುಗಳ ಜೊತೆ ಸ್ಪೆಂಡ್ ಮಾಡ್ತೀವಿ, ಅಲ್ಲಿ ಏನು ದೃಶ್ಯೀಕರಣ ಮಾಡ್ತೀವಿ ಅಥವಾ ದೃಢೀಕರಣ ಮಾಡ್ತೀವಿ, ಅದು ನಮ್ಮ ದಿನದಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ನೆಗೆಟಿವ್ ಆಗಿದ್ರು, ಸ್ವಲ್ಪ ಎನರ್ಜಿ ಡೌನ್ ಆಗಿದ್ರು, ಮತ್ತೆ ಆ ಬ್ಯಾಟರಿ ರೀಚಾರ್ಜ್ ಆದಂಗೆ ಫುಲ್ ಹೈ ಆಗ್ಬಿಡ್ತೀವಿ. ಸೊ ಆ ಒಂದು ಸಿಸ್ಟಮ್ ಅನ್ನ ನಾನು ಕೂಡ ಕ್ರಿಯೇಟ್ ಮಾಡೋ ಪ್ರಯತ್ನ ಪಡ್ತಿದ್ದೀನಿ. ಸೊ ಸ್ಯಾಮ್, ನಿಮ್ಮ ಜೀವನದಲ್ಲಿ ಅಫ್ಕೋರ್ಸ್ ಈಗ ಕಮ್ಯುನಿಟಿಗೆ ಬಂದು ನೀವು ಅದು ಮೂರನೇ ಪಾಯಿಂಟ್ ಅದೊಂದು ಹೇಳಿದ್ರಿ, ಲೈಕ್ ಇದು ನಿಜವಾಗ್ಲೂ ನಾನು ಅನುಭವ ಮಾಡಿದ್ದೀನಿ. ದೇರ್ ವಿಲ್ ಬಿ ಅ ಫೇಸ್, ಒಂದು ಹಂತದವರೆಗೂ ಹೊರಗಿನ ಪ್ರಪಂಚಕ್ಕೆ ನಮ್ಮಲ್ಲಿ ಏನ್ ಬದಲಾವಣೆ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಅದು ನಮ್ಮ ಒಳಗೆ ಅಂತರಂಗದಲ್ಲಿ ಮೊದಲು ಬದಲಾವಣೆ ಬಂದ್ಬಿಟ್ಟು ಅಂತರಂಗದಲ್ಲಿ ಆಗುತ್ತೆ, ಆಮೇಲೆ ಎಲ್ಲೋ ಒಂದ್ ಕಡೆ ಅದರ ಇಂಪ್ಯಾಕ್ಟ್ ಹೊರ ಪ್ರಪಂಚದಲ್ಲಿ ಕಾಣುತ್ತೆ. ಬಟ್ ನಮಗ್ ಗೊತ್ತಾಗತ್ತೆ ಅಲ್ವಾ, ನನ್ನ ಒಳಗೆ ಬದಲಾವಣೆ ಆಗಿದೆ, ನನ್ನ ಒಳಗೆ ಬಹಳ ಖುಷಿ ಬಂದಿದೆ, ನನ್ನ ಒಳಗೆ ಬಹಳ ಶಾಂತಿ ಇದೆ, ಏನೇ ದೊಡ್ಡ ಹೊರಗಡೆ ಸಮಸ್ಯೆಗಳು ಹೋಗ್ತಾ ಇದ್ರು ನನ್ನ ಮನಸ್ಸಿನಲ್ಲಿ ನಾನು ಶಾಂತವಾಗಿದ್ದೀನಿ, ಅದ್ ನಮಗ್ ಖಂಡಿತ ಗೊತ್ತಾಗತ್ತೆ. ಬಟ್ ಅದು ಅಟ್ ಅ ಪಾಯಿಂಟ್ ಆಫ್ ಟೈಮ್, ಈಗ ನೀವು ಅದನ್ನ ಹಂಚ್ಕೋತಾ ಇದ್ದೀರಾ, ಮತ್ತೆ ಈಗ ನೀವೇನೋ ಕೆಲಸ ಮಾಡಿದಾಗ ಅಲ್ಲಿ ಅದು ನಿಮ್ಗೆ ಎಕ್ಸ್ಟರ್ನಲ್ ವರ್ಲ್ಡ್ ಅಲ್ಲೂ ರಿಫ್ಲೆಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಇದು ನನಗೂ ಅನುಭವ ಆಗಿದೆ ಖಂಡಿತ. ಸೊ ನಮ್ಮ ಕಮ್ಯುನಿಟಿಗೆ ಬರೋದಕ್ಕೆ ಮುಂಚೆ, ಈ ಆಕರ್ಷಣೆ ನಿಯಮದ ಬಗ್ಗೆ ಗೊತ್ತಾದ್ಮೇಲೆ ಅಥವಾ ಗೊತ್ತಾಗೋದಕ್ಕೂ ಮುಂಚೆ, ನಿಮ್ಮ ಲೈಫ್ ಅಲ್ಲಿ ಈ ತರ ನಾನು ಒಂದು ವಿಷಯ ಬೇಕು ಅಂತ ಅಂದ್ಕೊಂಡು ಅದನ್ನ ಮ್ಯಾನಿಫೆಸ್ಟ್ ಮಾಡಿರೋ ಅಂತ ಕೆಲವು ಇನ್ಸಿಡೆಂಟ್ಸ್ ಹೇಳ್ಬೇಕು ಅಂದ್ರೆ, ಅಥವಾ ನಿಮ್ಮ ಫೇವರೇಟ್ ಇನ್ಸಿಡೆಂಟ್ಸ್ ನಾನು ಸೂಪರ್ ಆಗಿ ಮ್ಯಾನಿಫೆಸ್ಟ್ ಮಾಡಿದೆ ಅಂತ ಹೇಳೋದಾದ್ರೆ ಒಂದ್ 2-3 ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬೋದಾ? ಡೆಫಿನೆಟ್ಲಿ ಹಂಚ್ಕೊಬಹುದು. ಒಂದು ವಿಷಯ ನಂಗೇನು ನೆನ್ಸ್ಕೊಂಡಾಗ ಜ್ಞಾಪಕ ಬರುತ್ತೆ ಅಂದ್ರೆ, ಈ ದುಬೈಗೆ ಬರೋ ವಿಷಯ. ಯಾವತ್ತು ನಾನು ಕುತ್ಕೊಂಡು ನಾನು ಹೋಗ್ಲೇಬೇಕು ತರ ಅನ್ಕೊಂಡಿರ್ಲಿಲ್ಲ, ಬಟ್ ಮನ್ಸಲ್ಲಿ ಒಂದ್ ಯೋಚನೆ ಇತ್ತು, ಲೈಫಲ್ಲಿ ಯಾವಾಗಾದ್ರೂ ಫಾರಿನ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ. ಎಲ್ಲಿ ಏನು ಎತ್ತ ಅನ್ನೋದು ತುಂಬಾ ಯೋಚಿಸಿರ್ಲಿಲ್ಲ, ಬಟ್ ಅದೊಂದು ಮನ್ಸಲ್ಲಿ ಯೋಚನೆ ಇತ್ತು. ಈಗ ಈ ವಿಜುವಲೈಸೇಷನ್ ಅಲ್ಲಿ, ದೃಶ್ಯೀಕರಣದಲ್ಲಿ ಒಂದು ಮಾತು ಹೇಳ್ತಾರೆ, ಅದನ್ನ ಯೋಚಿಸ್ಬೇಕಂದ್ರೆ ಅಥವಾ ಮಾಡ್ಬೇಕಂದ್ರೆ ಆ ಅಯ್ಯೋ ಏನ್ ಇನ್ನೂ ಆಗಿಲ್ಲ ಅನ್ನೋ ಭಾವನೆ ಇರಬಾರದು. ಆ ಫ್ರಸ್ಟ್ರೇಷನ್ ಅಂತ ಏನ್ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಆ ಆಗ್ಲೇಬೇಕು, ಏನಕ್ಕಾಗ್ತಿಲ್ಲ, ಯಾಕೆ ಅನ್ನೋ ಟೆನ್ಷನ್ ಇದೆಯಲ್ಲ, ಅದು ಬಂದ್ರೆ ಬಹುಶಃ ಅನುಕೂಲವಾಗಿ ಆಗಲ್ಲ ಅನ್ಕೊಂತೀನಿ. ಅದು ನನಗೆ ಅನ್ಸಿರೋದು. ಆಗ್ಬೋದು, ಆಗದೆ ಇರ್ಬೋದು. ಬಟ್ ಈ ಫಾರಿನ್ಗೆ ಹೋಗ್ಬೇಕು ಅನ್ನೋದು ಇದೆಯಲ್ಲ, ಅದಕ್ಕೆ ಡೆಸ್ಪರೇಷನ್ ಇರ್ಲಿಲ್ಲ, ಹೋಗ್ಬೇಕು ಅನ್ನೋದೊಂದು ಯೋಚನೆ ಇತ್ತು. ಅಲ್ಲಲ್ಲಿ ಯಾವಾಗಾದ್ರೂ ಅನ್ಸೋದು, ಬಟ್ ಯಾವತ್ತು ಕುತ್ಕೊಂಡು ಹೋಗ್ಲೇಬೇಕು ಅನ್ನೋ ತರ ಯೋಚಿಸಿಲ್ಲ. ಸೊ ಅದೆಲ್ಲೋ ಮನ್ಸಲ್ಲಿರೋದು ಯಾವತ್ತೋ ಒಂದಿನ ಮ್ಯಾನಿಫೆಸ್ಟ್ ಆಯ್ತು, ರಿಯಾಲಿಟಿ ಕೂಡ ಆಯ್ತು. ಇವತ್ತಿಗೂ ಕೆಲವೊಂದ್ಸರಿ ನಂಗೆ ನಂಬಕ್ಕಾಗಲ್ಲ, ನಾನು ದುಬೈಲ್ ಕೆಲಸ ಮಾಡ್ತಾ ಇದೀನಿ, UAE ಕೆಲಸ ಮಾಡ್ತಾ ಇದೀನಿ. ದುಬೈಲ್ ಒಂದ್ 6.5 ವರ್ಷ ಕೆಲಸ ಮಾಡಿದೆ, ಕಳೆದ 1.5 ವರ್ಷ ನಾನು ರಾಸೈಲ್ ಖೈಮಾಲ್ ಇದ್ದೀನಿ. ಹಂಗಿರೋದ್ರಿಂದ ಇದೊಂದು ಎಕ್ಸಾಂಪಲ್ ನನಗೆ ಜ್ಞಾಪಕ ಬಂತು. ಇನ್ನೊಂದು ಹೇಳ್ಬೇಕು ಅಂದ್ರೆ, ನಾನು 10th ಸ್ಟ್ಯಾಂಡರ್ಡ್ 10ನೇ ತರಗತಿ ಓದ್ಬೇಕಂದ್ರೆ ಎಕ್ಸಾಮ್ ಅಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕು ಅನ್ನೋದು ಒಂದು ಯೋಚನೆ ಇತ್ತು. ಸೊ ಆ ಯೋಚನೆ ಪರವಾಗಿ ಕೆಲ್ಸಾನು ಹಂಗೆ ನಡೀತು, ಅಷ್ಟೇ ಕುತ್ಕೊಂಡು ಓದ್ದೆ ಕೂಡ. ಬಟ್ ಎಷ್ಟು ಬರ್ಬೇಕು ಅನ್ಕೊಂಡೆ ಅಷ್ಟು ಬರ್ಲಿಲ್ಲ, ಬಟ್ ಒಳ್ಳೆ ಪರ್ಸೆಂಟೇಜ್ ಅಂತೂ ಬಂತು. ನಾನು ಸಾಮಾನ್ಯ ಸ್ಕೂಲಲ್ಲಿ ತಗೊಂಡ್ರೆ ಒಂದು 60-65 65% ಅಷ್ಟ ಮಾರ್ಕ್ಸ್ ತೆಗಿತಾ ಇದ್ದೆ. ಬಟ್ ಈ ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಓದಿ ಆ ಮನಸ್ಸಲ್ಲಿ ನಾ ಮಾಡ್ಬೇಕು ಅಂತ ಇದ್ದಿದ್ದ ಕಾರಣದಿಂದ ಒಂದು 85% ಬಂತು. ಒಳ್ಳೆ ಡೀಸೆಂಟ್ ಸ್ಕೋರ್, ಹೇಳ್ಕೊಳ್ಳೋ ಅಷ್ಟೇನಿಲ್ಲ, 85% ಬಂತು. ಅದು ಖುಷಿ ಆಯ್ತು. ಬಟ್ ಆಗ ನನಗೆ ಗೊತ್ತಿಲ್ಲ, ಇವೆಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಗೊತ್ತಿರ್ಲಿಲ್ಲ.
ಅಂದ್ರೆ ಇನ್ನೊಂದ್ ಏನ್ ಹೇಳಬಹುದು ಅಂದ್ರೆ ನಮ್ ಲೈಫ್ ಅಲ್ಲಿ ನಾವ್ ಏನ್ ಅಚೀವ್ ಮಾಡ್ಬೇಕು, ಸಾಧಿಸ್ಬೇಕು ಅಂತಿದೀವಿ, ಆ ಸಾಧಿಸ್ಬೇಕು ಅನ್ನೋದು ಮನ್ಸಲ್ಲಿ ಇರುತ್ತೆ. ಬಟ್ ನಮಗ್ ತಿಳಿದಿರಂಗೆ ನೀವ್ ಹೇಳ್ದಂಗೆ ಆ ಸಾಧಿಸ್ದೇ ಇರೋದ್ರ ಬಗ್ಗೆನೂ ಒಂದಷ್ಟು ತಲೆಯಲ್ಲಿ ಓಡ್ತಾ ಇರತ್ತೆ ಗೊತ್ತಿಲ್ದೇನೆ. ಈಗ ಅಯ್ಯೋ ಹಿಂಗಾಗ್ಬಿಟ್ರೆ ಹೆಂಗೆ, ಸೋತ್ ಬಿಟ್ರೆ ಹೆಂಗೆ, ಫೇಲ್ ಆಗ್ಬಿಟ್ರೆ ಹೆಂಗೆ, ಪಾಸ್ ಆಗ್ಬೇಕು ಅನ್ನೋದೇ ಎಲ್ರಿಗೂ ಮನ್ಸಲ್ಲಿರೋದು. ಬಟ್ ಮಧ್ಯದಲ್ಲಿ ಅವಾಗ ಫೇಲ್ ಆದ್ರೆ ಹೆಂಗೆ ಅಂತ ಯೋಚನೆ ಬಂದ್ರೆ ಅದೊಂಥರ ಕಾನ್ಫ್ಲಿಕ್ಟ್ ತರ ಆಗೋಯ್ತು. ಈಗ ನಮ್ಮ ಹತ್ರ ಯಾರಾದ್ರೂ ಬಂದು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಒಂದಿನ ಹೇಳಿ ಇನ್ನೊಂದ್ ದಿನ ಅವನು ನಿನ್ನ ಪ್ರೀತಿಸ್ತಿಲ್ಲ ಅಂದ್ರೆ ನಮಗ್ ಕನ್ಫ್ಯೂಸ್ ಆಗಲ್ವಾ, ಏನ್ ಹೇಳ್ತವ್ರೆ, ಏನಕ್ಕೆ ಹಿಂಗ್ ಆಡ್ತವ್ರೆ, ಆ ತರ ನಮಗ್ ನಾವೇ ಮಾಡ್ಕೊಂತೀವಿ. ಸೊ ಬಹುಶಃ ಎಷ್ಟೊಂದು ನಾನು ಅಚೀವ್ ಮಾಡದೇ ಇರೋದಕ್ಕೆ ಅದು ಕಾರಣ ಇರಬಹುದು. ಸೊ ದೃಶ್ಯೀಕರಣ ಬರೀ ಯಾವ್ದು ಸಕ್ಸಸ್ಫುಲ್ ಆಯ್ತು ಅನ್ನೋದು ಒಂದೇ ಅಲ್ಲ, ಯಾವ್ದು ಸಕ್ಸಸ್ಫುಲ್ ಆಗ್ಲಿಲ್ಲ ಅನ್ನೋದಕ್ಕೂ ಅಪ್ಲೈ ಆಗುತ್ತೆ. ಸೊ ಕರೆಕ್ಟ್. ನನಗ್ ತಿಳಿದಂಗೆ ಎಷ್ಟೊಂದು ನನ್ನ ಲೈಫಲ್ಲಿ ಆಗಲ್ವೇನೋ ಅನ್ಕೊಂಡ್ ಆಗದಿರೋದು ತುಂಬಾ ಇದೆ. ಸೊ ಅದೊಂದು ಇತ್ತು. ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ನನಗೆ ಯಾವಾಗ್ಲೂ ಮನ್ಸಲ್ಲಿ ಒಂದು ಯೋಚನೆ ಇತ್ತು, ಖುಷಿ, ಸಂತೋಷದ ಬಗ್ಗೆ. ಇಂಗ್ಲಿಷ್ ಅಲ್ಲಿ ಬೀಟಲ್ಸ್ ಅಂತ ಒಂದು ಬ್ಯಾಂಡ್ ಇದೆ, 1965 ತುಂಬಾ ಫೇಮಸ್ ಅವ್ರ ಸಾಂಗ್ಸ್. ಆ ಬೀಟಲ್ಸ್ ಬ್ಯಾಂಡ್ ಅಲ್ಲಿ ಜಾನ್ ಲೆನನ್ ಅಂತ ಒಬ್ಬ ಸಿಂಗರ್, ತುಂಬಾ ಫೇಮಸ್, ವರ್ಲ್ಡ್ ಫೇಮಸ್ ಸಿಂಗರ್. ಜಾನ್ ಲೆನನ್ದು ಒಂದು ಕೋಟ್ ಓದಿದ್ದೆ, ಒಂದು ಮಾತು ಏನ್ ಹೇಳಿದ್ರು ಅವರು. ಫಸ್ಟ್ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ನಂತರ ಕನ್ನಡದಲ್ಲಿ ಅನುವಾದ ಮಾಡ್ತೀನಿ. ವೆನ್ ಐ ವಾಸ್ 5 years old, ನಾನು 5 ವರ್ಷ ಇದ್ದಾಗ ನಮ್ಮಮ್ಮ ಹೇಳಿದ್ರು, ಮೈ ಮಾಮ್ ಟೋಲ್ಡ್ ದಟ್ ಹ್ಯಾಪಿನೆಸ್ ಇಸ್ ದ ಕೀ ಟು ಲೈಫ್. ಜೀವನದಲ್ಲಿ ಖುಷಿ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳಿದ್ರು ನಮ್ಮಮ್ಮ. ಇನ್ ಸ್ಕೂಲ್ ಮೈ ಟೀಚರ್ ಗೇವ್ ಮಿ ಅನ್ ಅಸೈನ್ಮೆಂಟ್. ಶಿ ಆಸ್ಕ್ಡ್, ವಾಟ್ ಡು ಯು ವಾಂಟ್ ಟು ಬಿ ವೆನ್ ಯು ಗ್ರೋ ಅಪ್. ಸ್ಕೂಲಲ್ಲಿ ಟೀಚರು ಒಂದು ಹೋಮ್ವರ್ಕ್ ತರ ಕೊಟ್ರು, ದೊಡ್ಡವರಾದ್ಮೇಲೆ ಏನಾಗ್ಬೇಕು ಅಂತಿದ್ದೀರಾ, ವಾಟ್ ಡು ಯು ವಾಂಟ್ ಟು ಬಿ ವೆನ್ ಯು ಗ್ರೋ ಅಪ್. ಐ ರೋಟ್ ಹ್ಯಾಪಿ, ನಾನ್ ಬರದೆ ಖುಷಿಯಾಗಿರ್ಬೇಕು ಅಂತ. ನಮ್ ಟೀಚರ್ ಹೇಳಿದ್ರು, ನಿನಗೆ ನಾನು ಕೊಟ್ಟಿದ್ದ ಅಸೈನ್ಮೆಂಟ್ ಅರ್ಥ ಆಗ್ಲಿಲ್ಲ ಅನ್ಕೊಂತೀನಿ ಅಂತ. ಅವಾಗ ನಾನ್ ಹೇಳಿದೆ ಟೀಚರ್ಗೆ, ನಿಮಗೆ ಜೀವನದ ಬಗ್ಗೆ ಅರ್ಥ ಆಗಿಲ್ಲ ಅನ್ಕೊಂತೀನಿ ಅನ್ನೋ ಮಾತು ಓದಿದ್ದೆ. ಆ ಓದಿದಾಗ ಅವಾಗ ಅನ್ನಿಸ್ತು, ಲೈಫ್ ಅಲ್ಲಿ ನಾವು ಏನು ಮಾಡಿದ್ರು, ಏನ್ ಗೋಲ್ ಇದ್ರು, ಏನ್ ಟಾರ್ಗೆಟ್ ಇದ್ರು, ಏನ್ ಗುರಿ ಇದ್ರು ನಮ್ಗೆ, ಆ ಗುರಿ ಪಡೆದ ನಂತರ ನಮ್ಗೆ ಒಂದು ಭಾವನೆ ಬೇಕು. ಅದು ಭಾವನೆ ಬಂದ್ಬಿಡುತ್ತೆ, ಬೇಕು ಅಂತ ಯಾರು ಯೋಚಿಸಲ್ಲ, ಸಾಮಾನ್ಯವಾಗಿ ಭಾವನೆ ಬಂದ್ಬಿಡುತ್ತೆ. ಅದು ಏನ್ ಭಾವನೆ ಅಂತ ಯೋಚಿಸಿದಾಗ ನಮ್ಗೆ ಅನ್ಸುತ್ತೆ ಅಥವಾ ತಿಳಿಯುತ್ತೆ, ನಮ್ಗೆ ಖುಷಿ ಬೇಕು ಲೈಫಲ್ಲಿ. ಬೇರೆ ಏನೇನೋ ಬೇಕು, ಬಟ್ ಖುಷಿ ಅನ್ನೋದು ಬೇಕು. ಈಗ ಉದಾಹರಣೆಗೆ ಒಳ್ಳೆ ಕಾರ್ ತಗೊಂಡೆ, ಹೊಸ ಕಾರ್ ತಗೊಂಡೆ. ಕಾರ್ ತಗೊಂಡ ನಂತರ 2ನೇ ದಿನಕ್ಕೆ ಕಾರಲ್ಲಿ ಕೂತ್ಕೊಂಡು ಕಾರ್ ಓಡಿಸ್ತಿದ್ರು ಏನೋ ಬೇಸರ ಮನ್ಸಲ್ಲಿ. ಅವಾಗ ಕಾರ್ ತಗೊಂಡು ಪ್ರಯೋಜನ ಎಂತದ್ ಬಂತು ಅಲ್ವಾ? ಮನೆ ಕಟ್ಟಿಸ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಮನೆ ಕಟ್ಟಿಸ್ತೀವಿ. ಕಟ್ಸಿದ್ 2 ತಿಂಗಳಿಗೆ ಅಯ್ಯೋ ಏನ್ ಗುರು ಇಷ್ಟೊಂದು EMI ಕಟ್ಬೇಕು ನಾನು ಅಂತ ಟೆನ್ಷನ್ ತಗೊಂಡ್ರೆ ಮನೆ ಕಟ್ಸಿದ್ ಖುಷಿ ಎಲ್ಲಿಂದ ಬಂತು? 2 ದಿನಕ್ಕೆ ಬಂದು ಹೊರಟೋಯ್ತು. ಸೊ ಅವಾಗ ಏನ್ ರಿಯಲೈಸ್ ಆಯ್ತು, ಈ ಜಾನ್ ಲೆನನ್ ಕೋಟ್ ನೋಡಿದಾಗ, ನಮ್ಗೆ ಲೈಫಲ್ಲಿ ಏನೇ ಸಾಧಿಸ್ಬೇಕು ಅನ್ಕೊಂಡ್ರು ಆ ಸಾಧಿಸಿದ ನಂತರ ಖುಷಿ ಅನ್ನೋದು ಬೇಕು. ಆ ಖುಷಿ ಅನ್ನೋದನ್ನ ಲೈಫಲ್ಲಿ ಅನುಭವಿಸ್ಬೇಕು, ಜೀವನದಲ್ಲಿ ಅನುಭವಿಸ್ಬೇಕು ಅನ್ನೋದು ಒಂದು ಮ್ಯಾನಿಫೆಸ್ಟೇಷನ್ ಇತ್ತು ನನಗೆ. ಸಬ್ ಕಾನ್ಶಿಯಸ್ ಆಗಿ ಇರ್ಲಿಲ್ಲ, ಸಬ್ ಕಾನ್ಶಿಯಸ್. ಆ ಒಂದು ಇಷ್ಟು ವರ್ಷ ಆದ್ಮೇಲೆ ಈಗ ಸ್ವಲ್ಪ ಪಡಿತಾ ಇದ್ದೀನಿ ಅನ್ನೋದು ಇನ್ನೊಂದು ಮ್ಯಾನಿಫೆಸ್ಟೇಷನ್. ಅದು ಯಾವತ್ತು ಈಗ ರೀಸೆಂಟ್ ಆಗಿ ಅಂತಲ್ಲ, ಯಾವಾಗೋ ನೆನ್ಸಿದ ಬೀಜ ಅದು. ಇವತ್ತಿನ ದಿನಕ್ಕೆ ಸ್ವಲ್ಪ ಗಿಡ ಬಿಡ್ತಿದೆ ಅನ್ನೋದು ಇನ್ನೊಂದು ಮ್ಯಾನಿಫೆಸ್ಟೇಷನ್ ಹೇಳಬಲ್ಲೆ. ಇದು ಬಿಟ್ರೆ ಇನ್ನೊಂದು, ನನ್ನ ಮೆಂಟರ್, ನನ್ನ ಗುರುಗಳು ಯಾರಿದ್ದಾರೆ, ನಾನು ದೀಕ್ಷಾಲ್ ಕೆಲಸ ಮಾಡ್ಬೇಕಂದ್ರೆ ರಾಮ್ ಅಂತ ಒಬ್ರು ಇದ್ರು. ಅವ್ರನ್ನ ಯಾವತ್ತೂ ನಾನು ಮ್ಯಾನೇಜರ್ ಅಂತಾನೆ ಯೋಚಿಸಿಲ್ಲ, ಹೇಳಕ್ಕೂ ಬರಲ್ಲ ಮ್ಯಾನೇಜರ್ ಅಂತ, ಯಾಕಂದ್ರೆ ಅಂತ ವ್ಯಕ್ತಿ ಅವರು. ಅವ್ರು ಮಾತಾಡೋ ಮಾತಾಗ್ಲಿ, ಹೇಳೋ ರೀತಿ ಆಗ್ಲಿ ತುಂಬಾ ನನ್ನ ಜೀವನಕ್ಕೆ ತುಂಬಾ ಹೆಲ್ಪ್ ಆಗಿದೆ, ಇಂಪ್ಯಾಕ್ಟ್ ಆಗಿದೆ. ಸೊ ಅವ್ರ ಜೊತೆ ಯಾವತ್ತಾದ್ರೂ ಒಂದಿನ ಕೊಲಾಬ್ರೇಟ್ ಮಾಡ್ಬೇಕು, ಅವ್ರ ಜೊತೆನೂ ನಾನು ಏನಾದ್ರೂ ಸೆಷನ್ ಮಾಡ್ಬೇಕು ಅಂತ ಅನ್ಕೊಂತಿದ್ದೆ. ಇದು ಎಷ್ಟೋ ವರ್ಷದಿಂದ, ಒಂದು 10 ವರ್ಷದ ಹಿಂದೆ ಅನ್ಬೋದು. ಈಗ ನೆಕ್ಸ್ಟ್ ಇನ್ನೊಂದ್ 2 ತಿಂಗಳಲ್ಲಿ ಅವ್ರ ಜೊತೆ ಕೊಲಾಬ್ರೇಟ್ ಮಾಡೋ ಅವಕಾಶ ಸಿಕ್ಕಿದೆ. ಅದು ಒಂದು ಹಳೆ ಮ್ಯಾನಿಫೆಸ್ಟೇಷನ್ ಇವಾಗ ನಿಜ ಆಗ್ತಿದೆ ಅನ್ನೋದನ್ನ ಹೇಳಿ. ಈ ತರ ಎಷ್ಟೊಂದಿದೆ, ಬಟ್ ಈಗ ಸದ್ಯಕ್ಕೆ ಜ್ಞಾಪಕ ಬರ್ತಿರೋದು ಇನ್ನೊಂದ್ 2-3 ಉದಾಹರಣೆಗಳು. ಬಟ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಎಷ್ಟೊಂದ್ ಜನರ ಲೈಫ್ ಅಲ್ಲಿ ಕೆಲಸ ಮಾಡುತ್ತೆ, ತಿಳಿದೇನೆ ಮಾಡುತ್ತೆ, ನಮಗ್ ಗೊತ್ತಿಲ್ದೇನೆ ನಾವ್ ಅದನ್ನ ಮಾಡ್ತಾ ಇದೀವಿ. ಬಟ್ ಇಲ್ಲಿ ಈ ಕಮ್ಯುನಿಟಿಗೆ ಸೇರಿದಾಗಿಂದ ಅದಕ್ಕೊಂದು ಸ್ಟ್ರಕ್ಚರ್ ಇದೆ, ಒಂದು ದಾರಿ ಇದೆ, ಒಂದು ನಡ್ಕೊಂಡೋಗೋ ದಾರಿ ತಿಳಿದಿದೀವಿ, ಅಷ್ಟನ್ನ ಹೇಳ್ಬೋದು.
ಸೂಪರ್. ಆಕ್ಚುಲಿ ಸದ್ಗುರು ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ಜೀವನದಲ್ಲಿ 90% ನಾವ್ ಏನೇನೆಲ್ಲ ಬೇಕು ಅಂದ್ಕೊಳ್ತೀವೋ ಎಲ್ಲ ಪಡೆದಿರ್ತೀವಿ. ಆದ್ರೆ ಮನುಷ್ಯನಿಗೆ ಅಭ್ಯಾಸ ಇದು. ಈಗ ನಮ್ಗೆ ಅದಕ್ಕೆ ಸೈಂಟಿಫಿಕ್ ಟರ್ಮ್ ಅಲ್ಲ, ನಮ್ಗೆ ಮಿತೇಶ್ ಹೇಳ್ತಾ ಇದ್ದಾರೆ, ನಮ್ ಗುರುಗಳು ಹೇಳ್ತಾ ಇದ್ದಾರೆ ಡಿಲೀಷನ್ ಅಂತ. ಬಟ್ ನಮ್ಗೆ ಇದೊಂದು ಅಭ್ಯಾಸ ಆಗಿರೋ ಎಷ್ಟೋ ವಿಷಯಗಳನ್ನ ಮರ್ತ್ ಬಿಡ್ತೀವಿ. ಆಗದೆ ಇರೋ ಒಂದ್ 2-3 ವಿಷಯ ಇಟ್ಕೊಂಡು ನನ್ನ ಜೀವನದಲ್ಲಿ ಏನೂ ಆಗಲ್ಲ ಗುರು, ನಾನು ಏನ್ ಅನ್ಕೊಂಡ್ರು ಆಗಲ್ಲ ಅಂತಿರ್ತೀವಿ. ಬಟ್ ಸ್ವಲ್ಪ ನೀವು ಹಿಂದೆ ತಿರುಗಿ ನೋಡಿದ್ರೆ, ನೀವು ಈಗ ಹೇಳ್ದಂಗೆ 10 ವರ್ಷಕ್ಕೆ ಮುಂಚೆ ಅಂದ್ಕೊಂಡಿದ್ ವಿಷಯ ಕೂಡ ನಡೀತಾ ಇರುತ್ತೆ. ಅದ್ ಸ್ವಲ್ಪ ನಿಧಾನಕ್ಕೆ ನಡಿಬೋದು, ನೀವ್ ಅಂದ್ಕೊಂಡ ನಡಿದೆ ಬೇರೆ ತರ ನಡಿಬೋದು, ಬಟ್ ನಡೀತಾ ಇರುತ್ತೆ. 90% ನಾವ್ ಅಂದ್ಕೊಂಡಿದ್ದೆಲ್ಲ ಮಾಡ್ತೀವಿ ಜೀವನದಲ್ಲಿ. ಬಟ್ ಜನಕ್ಕೆ ಅದು ಅಭ್ಯಾಸ ಆಗ್ಬಿಟ್ಟಿದೆ, ಏನ್ ಆಗ್ತಿಲ್ವೋ ಅದ್ರ ಬಗ್ಗೆ ಮಾತಾಡೋದು. ಸೊ ಸ್ವಲ್ಪ ನಿಧಾನಿಸಿ ನಮ್ಮ ಜೀವನದಲ್ಲಿ ಏನೆಲ್ಲ ನಡೆದಿದೆ, ಅದಕ್ಕೆ ಈ ಕೃತಜ್ಞತೆ ಭಾವ ಬಹಳ ಮುಖ್ಯ. ಯಾಕಂದ್ರೆ ಈಗ ನೋಡಿ, ನಾನು ನಿಮಗೆ ಬಹಳ ಮುಖ್ಯ. ಒಂದು ಪ್ರಶ್ನೆ ಕೇಳಿದಾಗ ನಿಮ್ಗೆ ಕೂತ್ಕೊಂಡು ಓ ಏನೆಲ್ಲ ಆಯ್ತು ನನ್ನ ಜೀವನದಲ್ಲಿ ಅಂತ ಯೋಚಿಸಿದಾಗ ನೆನಪು ಎಷ್ಟೊಂದು ಬರುತ್ತೆ, ಎಷ್ಟೊಂದು ಇನ್ಸಿಡೆಂಟ್ಸ್ ಬರುತ್ತೆ. ಇಲ್ಲ ನಾವು ಜೀವನದ ಜಂಜಾಟದಲ್ಲಿ ಸಿಕ್ಕಾಕೊಂಡು ಈಗೇನೋ ಒಂದು ಆಗ್ತಾ ಇರತ್ತೆ, ಪ್ರಾಬ್ಲಮ್ ನಡೀತಾ ಇರತ್ತೆ, ಅದ್ರಲ್ಲಿ ಫುಲ್ ಆಗಿ ಇನ್ವಾಲ್ವ್ ಆಗ್ಬಿಟ್ರೆ ಎಲ್ಲ ಮರ್ತ್ ಬಿಡ್ತೀವಿ. ಹಿಂದೆ ಎಷ್ಟು ಅದ್ಭುತವಾದ ವಿಷಯ ಎಲ್ಲ ಮಾಡಿರ್ತೀವಿ, ಅದನ್ನೆಲ್ಲ ಮರ್ತ್ಬಿಟ್ಟು ನನ್ನ ಜೀವನದಲ್ಲಿ ಏನು ನಡೀತಾ ಇಲ್ಲ ಅನ್ನೋ ತರ ಸ್ಟೇಟ್ಮೆಂಟ್ ಹೇಳ್ಬಿಡ್ತೀವಿ. ಸೊ ಅಲ್ಲಿ ಈ ರೀತಿ ಅದರ ಬಗ್ಗೆ ಪ್ರತಿದಿನ ಯೋಚಿಸೋದು, ಪ್ರತಿದಿನ ಕೃತಜ್ಞತಾ ಭಾವ ವ್ಯಕ್ತಪಡಿಸೋದು, ಪ್ರತಿದಿನ ನನ್ನ ಜೀವನದಲ್ಲಿ ಏನೆಲ್ಲ ಅದ್ಭುತವಾದ ಮ್ಯಾನಿಫೆಸ್ಟೇಷನ್ ಆಗಿದೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ, ನಾವ್ ಈ ರೀತಿ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ನ ಹಂಚ್ಕೊಳ್ತಾ ಆಕರ್ಷಣೆಯ ನಿಯಮದಲ್ಲಿ ಇನ್ನೊಂದು ತಂಬ್ ರೂಲ್ ಅಂದ್ರೆ, ವಾಟ್ ಯು ಫೋಕಸ್ ಆನ್ ಎಕ್ಸ್ಪ್ಯಾಂಡ್ಸ್. ಸೊ ನಾವು ಯಾವ್ದ್ರ ಮೇಲೆ ಗಮನ ಹರಿಸ್ತೀವೋ ಅದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ನನಗೆ ಒಂದು 100 ರೂಪಾಯಿ ಯಾರೋ ತಂದು ಗಿಫ್ಟ್ ಆಗಿ ಕೊಟ್ರು, 100 ಜನಕ್ಕೆ ಹೋಗಿ ಹೇಳ್ಬೇಕು 100 ರೂಪಾಯಿ ಗಿಫ್ಟ್ ಬಂತು, 100 ರೂಪಾಯಿ ಗಿಫ್ಟ್ ಬಂತು ಅಂತ. ಯಾಕಂದ್ರೆ ಅಷ್ಟೂ ಜನಕ್ಕೆ ಹೇಳಿದಾಗ ನಾವ್ ಅದನ್ನ ಮತ್ತೆ 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 ಯೂನಿವರ್ಸ್ಗೆ ತೋರಿಸ್ತಾ ಇದೀವಿ, ನನ್ಗಿದು ಖುಷಿ ಕೊಟ್ಟಿದೆ, ಇದು ನನ್ಗೆ ಇಷ್ಟ ಆಯ್ತು ಅಂತ. ಸೊ ಯೂನಿವರ್ಸ್ ಇನ್ನೂ ಹೆಚ್ಚು 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 ಕೊಡ್ತಾ ಹೋಗುತ್ತೆ. ಸೊ ಅದು ಬಿಟ್ಬಿಟ್ಟು ನಾವು 100 ಜನರ ಹತ್ರ ಹೋಗಿ ನಮ್ ಕಷ್ಟ ಹೇಳ್ಕೊಳ್ತಾ ಇರ್ತೀವಿ, ನನ್ಗೆ ಈ ಕಾಯಿಲೆ ಇದೆ ಗುರು, ನನ್ಗೆ ಈ ಸಮಸ್ಯೆ ಇದೆ ಗುರು ಅಂತ. ಅವಾಗ ಏನಾಗುತ್ತೆ, ಇನ್ನೂ ಅಷ್ಟು ಕಾಯಿಲೆನೆ ಸಿಗುತ್ತೆ. ಸೊ ಇಲ್ಲಿ ನನಗೆ ಆಕರ್ಷಣೆಯ ನಿಯಮದ ಬಗ್ಗೆ ಸಂಪೂರ್ಣವಾಗಿ ಕಲ್ತ್ಕೊಳ್ಳೋದು ಬಹಳ ಮುಖ್ಯ ಅನ್ನಿಸ್ತು, ಅದನ್ನ ತಿಳಿಸ್ಕೊಡೋದು ಬಹಳ ಮುಖ್ಯ ಅನ್ನಿಸ್ತು. ಸೂಪರ್. ಮತ್ತೆ ಈಗ ನಮ್ಮ ಗುರುಗಳ ಹತ್ರ ಬಂದು ಎಷ್ಟೊಂದು ಸ್ಟ್ರಕ್ಚರ್ಡ್ ಆಗಿ ಕಲಿತಾ ಇದ್ದೀರಾ. ಸೊ ನಿಮ್ಮ 4 ಕ್ಷೇತ್ರಗಳೇನಿದೆ, ಆರೋಗ್ಯ, ಲೈಕ್ ಹಣಕಾಸಿನ ವಿಷಯ, ವೃತ್ತಿ ಜೀವನ, ಮತ್ತೆ ರಿಲೇಶನ್ಶಿಪ್ಸ್. ಸೊ ಇದು ಒಂದೊಂದರಲ್ಲೂ ನೀವು ಯಾವ ತರ ವರ್ಕ್ ಮಾಡ್ತಾ ಇದ್ದೀರಾ, ಯಾವ ತರ ಈ ಆಕರ್ಷಣೆ ನಿಯಮದ ಬಗ್ಗೆ ಬಹಳ ಚೆನ್ನಾಗಿ ಕಲಿತಾ ಇದೀವಿ, ಅದನ್ನ ನೀವು ಹೇಗೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಓಕೆ, ಶೋರ್. ಬಹಳ ಒಳ್ಳೆ ವಿಷಯ ಮಾತಾಡ್ಲಿಕ್ಕೆ. ನೀವ್ ಹೇಳ್ದಂಗೆ, ನಾನು ಹೇಳ್ದಂಗೆ, ಇದನ್ನ ನಾವ್ ಯಾವತ್ತಾದ್ರೂ ಮಾತಾಡ್ದಾಗ್ಲೇ ನಮಗ್ ತಿಳಿಯೋದು ನಾವ್ ಎಷ್ಟ್ ಮಟ್ಟಕ್ಕೆ ಮುಂದೆ ಬಂದಿದ್ದೀವಿ ಅಂತ. ಮಾತಾಡದಿದ್ರೆ ನಮ್ಗೆ ಇದ್ರ ಬಗ್ಗೆ ಗೊತ್ತಾಗಲ್ಲ. ಸೊ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಬಹಳ ಕೃತಜ್ಞತೆಗಳು. ಫಸ್ಟ್ ವಿಷಯ, ಹೆಲ್ತ್, ಆರೋಗ್ಯದ ಬಗ್ಗೆ ಏನ್ ಹೇಳ್ಬೋದು ಅಂದ್ರೆ, ನನಗೆ ಒಂದು 15-20 ವರ್ಷದಿಂದ ಈಟಿಂಗ್ ಹ್ಯಾಬಿಟ್ಸ್ ಬಗ್ಗೆ ಒಂದು ಇಂಪ್ರೂವ್ ಮಾಡ್ಕೊಬೇಕು ಅನ್ನೋದು ಒಂದು ವಿಷಯ ಮೊದ್ಲಿಂದಾನು. ನಂದೊಂಥರ ಹೆಂಗೆ ಅಂದ್ರೆ, ನಾನ್ ಇಂಡಿಯಾಲಿದ್ದಾಗ ತಿನ್ನಕ್ ಶುರು ಮಾಡಿದ್ರೆ ತುಂಬಾ ತಿಂತಾನೆ ಇರ್ತೀನಿ, ಆ ತರ ಮನುಷ್ಯ ನಾನು. ತಿನ್ನೋದು ಅಂದ್ರೆ ಒಂದು ಖುಷಿ ನನಗೆ. ನಾನು ಅಷ್ಟೇ, ಮನೇಲಾಗ್ಲಿ ಆಚೆ ಆಗ್ಲಿ ತಿಂತಾನೆ ಇರ್ತೀನಿ. ಸೊ ಏನಾಗುತ್ತೆ, ಜಾಸ್ತಿ ತಿಂದಾಗ ನಮ್ ದೇಹಕ್ಕೆ ಬೇಡ ಅನ್ನಷ್ಟು ತಿಂದಾಗ ದೇಹ ಬೆಳೆಯುತ್ತೆ, ಅದಾಗ್ಬಾರ್ದು. ಸೊ ದೇಹ ಇಳಿಸ್ಬೇಕು, ಸ್ವಲ್ಪ ಫಿಟ್ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಬಟ್ ಆ ಆಸೆನ ಮಾಡಕ್ ಆಗಲ್ವೇನೋ, ನನ್ ಕೈಯಲ್ಲಿ ಆಗಲ್ವೇನೋ ಅನ್ನೋ ಯೋಚನೆಗಳಿಂದ ಬಹುಶಃ ಆ ಆಸೆ ಈಡೇರ್ಲಿಲ್ಲ. ಇಲ್ಲಿ ಈ ಈ ಕಮ್ಯುನಿಟಿ ಸೇರಿದಾಗಿಂದ, ಮೊದ್ಲಿಂದಾನು ಶುರು ಮಾಡಿದಾಗಿಂದ, ನವೆಂಬರ್ ಮಧ್ಯದಲ್ಲಿ ಶುರು ಮಾಡಿದ್ ನಾನು. ಆ ಶುರು ಮಾಡಿದಾಗಿಂದ ಈ ಆರೋಗ್ಯದ ಕಡೆ ಬರೀತಿದ್ದೆ. ಆರೋಗ್ಯ ಇಂಪ್ರೂವ್ ಮಾಡ್ಕೊಬೇಕು, ನನ್ನ ತಿನ್ನೋ ಅಳವಡಿಸ್ಕೊಬೇಕು, ತಿನ್ನೋದ್ರ ಬಗ್ಗೆ ಅಳವಡಿಸ್ಕೊಬೇಕು ಅಂತೆಲ್ಲ ತುಂಬಾ ಯೋಚಿಸ್ತಿದ್ದೆ. ಸೊ ಏನಾಯ್ತು, ಈ ಯೋಚನೆ ಓಡ್ತಿತ್ತಲ್ಲ, ಹೆಂಗೆ ದೃಶ್ಯೀಕರಣ, ಯೂನಿವರ್ಸ್, ವಿಶ್ವದ ಕಡೆಯಿಂದ ನಮ್ಗೆ ಸಹಾಯ ಬರುತ್ತೆ ಅಂತ ಕೇಳ್ಪಡ್ತೀವಿ. ಜನವರಿಲಿ ನಮ್ಮ ಮೆಂಟರ್ ರಾಮ್ ಅಂತ ಹೇಳಿದ್ನಲ್ಲ, ಅವರು ಒಂದು ಪ್ರೋಗ್ರಾಮ್ಗೆ ಕರೆದಿದ್ರು. ಈ ಪ್ರೋಗ್ರಾಮ್ ಏನು, ತಿರುವಣ್ಣಾಮಲೆಯಲ್ಲಿ ರಿಟ್ರೀಟ್ ಪ್ರೋಗ್ರಾಮ್. ಗೌತಮ್ ಅನ್ನೋರೊಬ್ರು ಇದ್ದಾರೆ, ಗೌತಮ್ ಸಚ್ದೇವ ಅಂತ, ಅವ್ರದ್ದು ಟೀಚಿಂಗ್ಸ್ಗೆ ಕರೆದಿದ್ರು. ನಾ ಬರ್ತೀನಿ ಅಂದಿದೆ. ಅಲ್ಲಿ ಹೋದಾಗ ಅವರು ಶೇರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸ್ಯಾಮ್, ನಂದು ಹೆಲ್ತ್ ಇಶ್ಯೂಸ್ ಸ್ವಲ್ಪ ಇತ್ತು, ಅದ್ರ ಕಡೆ ನಾನು ಕುತ್ಕೊಂಡು ತುಂಬಾ
ರಿಸರ್ಚ್ ಮಾಡಿದೆ. ಡಾಕ್ಟರ್ ನಂಗೆ ಹೇಳಿದ್ರು ಕೊಲೆಸ್ಟ್ರಾಲ್ ಇದೆ ನಿಮ್ಗೆ, ಇದನ್ನ ಇಳಿಸ್ಬೇಕು, ಮಾತ್ರೆ ತಗೊಳ್ಳೇಬೇಕು ನೀವು ಅಂತ ಹೇಳಿದ್ರು. ಬಟ್ ನನಗೆ ಮಾತ್ರೆ ಕಂಡ್ರೆ ಇಷ್ಟ ಇಲ್ಲ ಸ್ಯಾಮ್, ಮಾತ್ರೆ ಇಲ್ಲದೆ ಏನಾದ್ರೂ ಮಾಡ್ಬೇಕು ಅಂತ ಆಸೆ ನನಗೆ. ಅದಕ್ಕೆ ಡಾಕ್ಟರ್ ಕೇಳಿದೆ ನಾನು, ನನ್ ಮಾತ್ರೆ ಇಲ್ಲದೆ ಏನಾದ್ರೂ ಅವಕಾಶ ಕೊಡಿ ಅಂತ. ಅವರು ಇಂಪಾಸಿಬಲ್, ಆಗದೇ ಇಲ್ಲ ಅಂದ್ರು. ಇಲ್ಲ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಡಯಟಿಷಿಯನ್ ಹುಡುಕ್ದೆ. ಈ ಊಟದ ಬಗ್ಗೆ ನಮ್ಗೆ ಹೇಳ್ಕೊಡ್ತಾರಲ್ಲ, ಆ ಡಯಟಿಷಿಯನ್ ಹುಡುಕಿ ಅವರು ಒಂದು ಪ್ರಾಸೆಸ್ ಕಲ್ತ್ರು. ಜೊತೆಗೆ ಅವ್ರು ಬರೀ ಡಯಟಿಷಿಯನ್ ಒಬ್ರೇ ಅಲ್ಲ, ಅವ್ರು ಕುತ್ಕೊಂಡು ರಿಸರ್ಚ್ ಮಾಡಿ ಮಾಡಿ ಒಂದು ಪ್ರಾಸೆಸ್ ಕಲ್ತ್ರಂತೆ. ಆ ಪ್ರಾಸೆಸ್ ನ ಹೇಳಿಕ್ ಶುರು ಮಾಡಿದ್ರು. ಸೊ ಈ ಹೆಂಗೆ ನೀವು ಹೇಳಿದ್ರಿ, ಒಂದ್ಸರಿ ಬಿಟ್ಬಿಟ್ರೆ ಅದ್ರದ್ದು ಎಫೆಕ್ಟ್ ಅಷ್ಟೊಂದಿರಲ್ಲ, ಬಟ್ ಪದೇ ಪದೇ ಕೇಳಿದ್ರೆ ಎಫೆಕ್ಟ್ ಇರುತ್ತೆ. ಸೊ ನಾನ್ ನಮ್ ಮೆಂಟರ್ ಜೊತೆ 3 ದಿನ ಕಳೆದೆ ಜೊತೆಲೆ. ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಅವ್ರ ಜೊತೆಲೇ ಇದ್ದೆ. ಅವ್ರ ಜೊತೆಲೆ ಇದ್ದಾಗೆಲ್ಲ ಅವ್ರ ಅದನ್ನ ಹೇಳೋದಾಗ್ಲಿ, ಅಳವಡಿಸ್ಕೊಳ್ಳೋದಾಗ್ಲಿ, ನನಗೆ ತೋರ್ಸೋದಾಗ್ಲಿ ಮಾಡಿದ್ರಿಂದ ಅದ್ ಸ್ವಲ್ಪ ತಲೆಯಲ್ಲಿ ಕುತ್ಕೊಂತು. ಓ, ಇದು ಹೆಲ್ತ್ ಕಡೆ ಗಮನ ಕೊಡ್ಬೇಕು ಅಂತ. ಅವ್ರು ಏನ್ ಹೇಳಿದ್ರು, ಸಿಂಪಲ್ ಆಗಿ ಹೇಳ್ತೀನಿ, 5 ಸ್ಟೆಪ್ ಪ್ರೊಸೀಜರ್ ಹೇಳಿದ್ರು ಅವ್ರು. ಏನೇ ಮಾಡ್ಬೇಕಂದ್ರು 5 ಸ್ಟೆಪ್ ಪ್ರೊಸೀಜರ್ ಫಾಲೋ ಮಾಡು ಊಟದ ಬಗ್ಗೆ. ಫಸ್ಟ್ ಸ್ಟೆಪ್ ಏನು, ಏನೇ ತಿನ್ಬೇಕಂದ್ರು ತರಕಾರಿ ತಿನ್ಬೇಕು. ಫಸ್ಟ್ ತರಕಾರಿ. ನಾವು ತರಕಾರಿನ ಊಟದ ಜೊತೆಲಿ ತಿಂತೀವಿ, ಬಟ್ ಇವ್ರು ಹೇಳೋದು ತರಕಾರಿಯಿಂದ ಶುರು ಮಾಡು. ಏನಕ್ಕೆ? ತರಕಾರಿಲಿ ಕಾರ್ಬೋಹೈಡ್ರೇಟು ಪ್ರೋಟೀನ್ ಏನೂ ಇರಲ್ಲ, ಅದು ರಫೇಜ್ ಅಂತಾರೆ, ಫೈಬರ್ ಅಂತಾರೆ. ಫೈಬರು ದೇಹಕ್ಕೆ ತುಂಬಾ ಒಳ್ಳೇದು. ಸೊ ನಾವು ತಿನ್ನೋದು ಫೈಬರ್ ಇಂದ ಶುರು ಮಾಡಿದ್ರೆ ದೇಹಕ್ಕೆ ಸ್ಟಮಕ್, ಹೊಟ್ಟೆಲಿ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ ಡೈಜೆಷನ್ಗೆ. ಆ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗ್ಲಿಕ್ಕೆ ತರಕಾರಿ ತಿನ್ಬೇಕು. ಸೆಕೆಂಡ್, ಪ್ರೋಟೀನ್ ತಿನ್ಬೇಕು. ನಾವು ಪ್ರೋಟೀನ್ನ ಮೇನ್ ಆಗಿ ತಿನ್ನಲ್ಲ, ಸುಮ್ಮನೆ ಊಟದ ಜೊತೆ ಕಾಳು ತಿಂದ್ರೆ ಪ್ರೋಟೀನ್ ಬಂದ್ಬಿಡುತ್ತೆ ಅನ್ಕೊಂತೀವಿ. ಬರುತ್ತೆ, ಬಟ್ ಎಷ್ಟು ಬೇಕು ದೇಹಕ್ಕೆ ಅಷ್ಟು ಬರಲ್ಲ. ಸೊ ಸೆಕೆಂಡ್, ಪ್ರೋಟೀನ್ ತಿನ್ನು. ನಂತರ ಹೆಲ್ದಿ ಫ್ಯಾಟ್ಸ್, ಈ ಪ್ಯೂರ್ ತುಪ್ಪ, ಬರೀ ಎಣ್ಣೆ ಅಲ್ಲ, ಪ್ಯೂರ್ ತುಪ್ಪ, ಈ ತರದ್ದು ಬೇಕಂದ್ರೆ ಕಂಪಲ್ಸರಿ ಇಲ್ಲ. 4ನೇ ಸ್ಟೇಜ್ ಅಲ್ಲಿ ಅನ್ನ ಬರುತ್ತೆ, ಅಂದ್ರೆ ಕಾರ್ಬೋಹೈಡ್ರೇಟ್ ಏನಂತೀವಿ, ದೋಸೆ ಆಗ್ಲಿ ಅನ್ನ ಆಗ್ಲಿ, ಅದು 4th ಸ್ಟೇಜ್ ಬರುತ್ತೆ. ನಾವು ಸಾಮಾನ್ಯ ಫಸ್ಟ್ ಸ್ಟೇಜ್ ಅಲ್ಲೇ ಅನ್ನ ತಿಂತೀವಿ. ಸೊ ಹಂಗಿರೋದ್ರಿಂದ ಏನ್ ದೇಹಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ, ವಯಸ್ಸಾಗ್ತಾ ಆಗ್ತಾ ಅನುಭವಿಸ್ತೀವಿ ಅವೆಲ್ಲ. ಸೊ ಇದನ್ನ ಹೇಳಿದಾಗ ಲಾಸ್ಟ್ ಅಲ್ಲಿ ಸ್ವೀಟ್ ತಿನ್ಬೇಕು, ಅದು ಬೇಕಂದ್ರೆ. ತಿನ್ಲೇಬೇಕು ಅಂತಿಲ್ಲ. ನಾವು ಸಾಮಾನ್ಯ ಸ್ವೀಟ್ನೇ ಫಸ್ಟ್ ತಿಂತೀವಿ ಒಂದೊಂದ್ಸರಿ. ಸ್ವೀಟ್ ಫಸ್ಟ್ ತಿಂದಾಗ ಏನಾಗುತ್ತೆ, ಶುಗರ್ ಸ್ಪೈಕ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಶುಗರ್ ಸ್ಪೈಕ್ ಆದಾಗ ಜಾಸ್ತಿ ತಿನ್ಬೇಕು ಅಂತಾನು ಆಸೆ ಬರುತ್ತೆ, ಜೊತೆಗೆ ಬೇಕಾಗಿರೋಷ್ಟು ಎನರ್ಜಿ ಬಾಡಿಲಿ ಉಳಿಯಲ್ಲ. ಸೊ ಇವೆಲ್ಲ ಸೈಂಟಿಫಿಕ್ ಆಗಿ ಅವ್ರು ಹೇಳೋದು. ಇದು ಹೇಳ್ಕೊಟ್ಟಿದ್ದು ತಲೆಯಲ್ಲಿ ಕುತ್ಕೊಂತು. 3 ದಿನ ಅವ್ರ ಜೊತೆಲೇ ಇದ್ನಲ್ಲ, ಅವ್ರ ಜೊತೆ ಇದ್ದು ಅವ್ರ ಅಭ್ಯಾಸಗಳನ್ನ ನೋಡಿ ಅನ್ನಿಸ್ತು ಮನ್ಸಲ್ಲಿ, ಏನಾದ್ರೂ ಮಾಡ್ಬೇಕು, ನಾನು ಇಂಪ್ಲಿಮೆಂಟ್ ಮಾಡ್ಬೇಕು. ಫೆಬ್ರವರಿಲಿ ಇಲ್ಲಿ ವಾಪಸ್ ಬಂದ ಮೇಲೆ ತಲೆಯಲ್ಲಿ ಓಡ್ತಾ ಇತ್ತು ನನಗೆ. ಮಾರ್ಚ್ ಅಲ್ಲಿ ಶುರು ಮಾಡಿದೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಮಾರ್ಚ್ ಫುಲ್ ಮಂತ್ ಸಿನ್ಸಿಯರ್ ಆಗಿ ಮಾಡಿದೆ. ಏಪ್ರಿಲ್ ಅಂಡ್ ಮೇ ಇಂದ ರಿಸಲ್ಟ್ಸ್ ಕಾಣಿಸ್ತು. ಆಲ್ಮೋಸ್ಟ್ ಕಷ್ಟ ಪಡದೆ ಒಂದು 5 kg ಕಮ್ಮಿ ಆಗಿದೆ. ಕಷ್ಟ ಪಡದೆ 5 kg ಕಮ್ಮಿ. ಆಮೇಲೆ ಈ ಊಟ ಮಾಡ್ಬೇಕು ಅಂದ್ರೆ ಆಸೆ ಜಾಸ್ತಿ ಆಗುತ್ತೆ, ಆಚೆ ಊಟ ತಿನ್ಬೇಕು, ಆಚೆದು ಜಾಸ್ತಿ ತಿನ್ಬೇಕು ಅಂತ. ಬಟ್ ಈ ಪ್ರಾಸೆಸ್ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ದಾಗಿಂದ ಆ ಕ್ರೇವಿಂಗ್ ಅಂತ ಏನ್ ಹೇಳ್ತೀವಿ, ಆಸೆ, ಊಟದ ಮೇಲೆ ಆಸೆ ಅಷ್ಟೊಂದಿಲ್ಲ. ಕರೆಕ್ಟ್ ಆಗಿ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಆಸೆನೇ ಇಲ್ಲ. ಆಮೇಲೆ ಇದು ಕೇಳಿಕ್ಕೆ ಒಂಥರ ಆಶ್ಚರ್ಯ ಆಗ್ಬೋದು, ದಿನಕ್ಕೆ 1 ಹೊತ್ತು ತಿಂದ್ರೆ ಸಾಕು ನನಗೆ. ಮಧ್ಯಾಹ್ನ 1 ಹೊತ್ತು ಊಟ ಮಾಡಿದ್ರೆ ಸಾಕು, ಇನ್ ತಿನ್ಬೇಕು ಅಂತಿಲ್ಲ. ಆಬ್ವಿಯಸ್ಲಿ ಈಗ ನಾನು ತೂಕ ಇಳಿಸ್ಬೇಕು ಅಂತ ಹಂಗ್ ಮಾಡ್ತಾ ಇದ್ದೀನಿ. ತೂಕ ಒಂದು ನಾರ್ಮಲ್ ಲೆವೆಲ್ ಬಂದ ಮೇಲೆ ಎಷ್ಟು ಬೇಕೋ ಅಷ್ಟು ತಿಂತೀನಿ, ಇನ್ನೊಂದ್ ಸ್ವಲ್ಪ ಜಾಸ್ತಿ ತಿನ್ಬೇಕಂದ್ರೆ ತಿಂತೀನಿ. ಬಟ್ ನಮ್ ಗುರುಗಳು ಹೇಳ್ದಂಗೆ ಊಟ ಅನ್ನೋದೇ ಜೀವನ ಅಲ್ಲ, ಊಟ ಅನ್ನೋದು ನಮ್ಗೆ ಫ್ಯೂಯಲ್. ಈಗ ಗಾಡಿಗೆ ಪೆಟ್ರೋಲ್ ಹೆಂಗ್ ಬೇಕು, ನಮ್ಗೆ ಊಟ ಬೇಕು. ಆ ಆಂಗಲ್ ಇಂದ ಜೀವನ ನೋಡಿದಾಗ ತಿನ್ನೋದ್ರ ಮೇಲೆ ಆಸೆ ಅಷ್ಟೊಂದು ಬರಲ್ಲ. ತಿನ್ಬೇಕು ಈಗಲೂ ಆಸೆ ಬರುತ್ತೆ, ಆಸೆ ಇಲ್ಲ ಅಂತಲ್ಲ. ವಾರಕ್ಕೊಂದ್ಸರಿ ತಿಂತೀನಿ, ಅಥವಾ 2 ವಾರಕ್ಕೊಂದ್ಸರಿ, ಅಥವಾ ವಾರಕ್ಕೆ 2 ಸರಿ ಆಚೆ ಹೋಗಿ ಎಷ್ಟು ಬೇಕಷ್ಟು ತಿಂತೀನಿ. ಬಟ್ ಆ ತಿನ್ನೋದನ್ನ ಖುಷಿಯಿಂದ ತಿಂತೀನಿ. ಮೊದ್ಲೇನ್ ಮಾಡ್ತಿದ್ದೆ, ತಿಂದ ಮೇಲೆ ಬೈಕೊಂತಿದ್ದೆ, ನಾನೇ ಬೈಕೊಂತಿದ್ದೆ, ಯಾಕೆ ಇಷ್ಟೊಂದು ತಿಂದೆ, ಏನಕ್ಕೆ ಇಷ್ಟೊಂದು ತಿಂದೆ, ಇಷ್ಟೊಂದು ತಿನ್ನೋ ಅವಶ್ಯಕತೆ ಏನಿತ್ತು, ನೀನ್ ಮಾಡಿದ್ ಸರಿನಾ. ತಿನ್ನೋವಾಗ್ಲೂ ಬೈಕೊಂಡ್ ತಿನ್ನ, ಅಯ್ಯೋ ಇಷ್ಟೊಂದು ತಿಂತಾ ಇದೀನಿ, ಇಷ್ಟೊಂದು ತಿನ್ನೋದು ಒಳ್ಳೇದಾ. ಬಟ್ ಅದು ಎಲ್ಲಿ ಹತ್ತುತ್ತೆ ದೇಹಕ್ಕೆ. ಅದೇ ಇದೆಲ್ಲ ಕಲ್ತಾಗಿಂದ ಈಗ ತಿನ್ಬೇಕಂದ್ರೆ ಏನೇ ತಿನ್ಬೇಕಂದ್ರು ಖುಷಿಯಿಂದ ತಿಂತೀನಿ. ತಿನ್ಬಾರ್ದು ಅಂದ್ರೆ ತಿನ್ನಲ್ಲ, ಬಟ್ ತಿನ್ಬೇಕಂದ್ರೆ ಖುಷಿ. ಸುಮ್ನೆ ಅಯ್ಯೋ ಅನ್ಕೊಂಡು ತಿನ್ನೋದು ಪ್ರಯೋಜನ ಇಲ್ಲ. ಸೊ ಈ ರಿಸಲ್ಟ್ ಒಂದು ಅಬ್ಸರ್ವ್ ಮಾಡಿದೀನಿ. ಊಟದ ಬಗ್ಗೆ ನನಗೆ ನನ್ನ ರಿಲೇಶನ್ಶಿಪ್ ಏನಿದೆ ಊಟದ ಬಗ್ಗೆ, ಊಟದ ಜೊತೆ ತುಂಬಾ ಚೇಂಜ್ ಆಗಿದೆ.
ಈ ಕಳೆದ 3-4-5 ತಿಂಗಳಿಂದ ತುಂಬಾ ಖುಷಿಯಾಗಿದ್ದೀನಿ ಊಟದ ವಿಷಯದಲ್ಲಿ. ಸೂಪರ್. ಇದು ಊಟಕ್ಕೆ ಸಂಬಂಧಪಟ್ಟಂಗೆ. ರಿಲೇಶನ್ಶಿಪ್ಸ್ ತಗೊಂಡ್ರೆ ಈ ಒಂದು ಮಾತು ಹೇಳ್ತಾರಲ್ಲ, ಈ ಅದೇ ಪ್ರಶ್ನೆಗೆ ಬರ್ತೀನಿ. ನಮ್ಗೊಂದು ಗುರಿ ಏನು ಲೈಫಲ್ಲಿ? ಯಾರ ಜೊತೆ ಆದ್ರೂ ಮಾತಾಡ್ಬೇಕಂದ್ರೆ ಒಳ್ಳೆ ಒಂದ್ ರಿಲೇಶನ್ಶಿಪ್ ನಿಮಿಷ ಇರ್ಬೇಕು ಅವ್ರ ಜೊತೆ. ಇದೊಂದು ಹೇಳ್ಬಿಡ್ತೀನಿ ಇಲ್ಲಿ. ಸೊ ಊಟದ ಬಗ್ಗೆ ಯಾರೆಲ್ಲ ಕಷ್ಟ ಪಡ್ತಾ ಇದ್ದೀರಾ, ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಿ. ಆಕ್ಚುಲಿ ನಮ್ ಗುರುಗಳು ಒಂದ್ ಮಾತು ಹೇಳ್ತಾರೆ, ಏನ್ ನಮಗ್ ಅರ್ಥ ಆಗಲ್ವೋ ಅದನ್ನ ನಾವು ಜಡ್ಜ್ ಮಾಡ್ತೀವಿ, ವರ್ಕ್ ಆಗಲ್ಲ ಹಂಗೆ ಹಿಂಗೆ ಅಂತೀವಿ. ಬಟ್ ಸೈನ್ಸ್ ಅರ್ಥ ಆದ್ರೆ ಈಸಿಯಾಗಿ ಒಪ್ಕೊಳ್ಳೋದಕ್ಕಾಗತ್ತೆ. ಸೊ ನನ್ ತಂಗಿ, ನಾನು ಇಷ್ಟ ಇಲ್ಲ ಅಂದ್ರೂ ಇದನ್ನ ಫೋರ್ಸ್ ಮಾಡಿ ಮಾಡಿ ಇದೇ ನೀವೇನ್ ಹೇಳಿದ್ರಿ ಅದೇ ಸ್ಟ್ರಕ್ಚರ್ ಅವಳು ಫಾಲೋ ಮಾಡೋದು. ಫಸ್ಟ್ ಫೈಬರು, ಆಮೇಲೆ ಪ್ರೋಟೀನು, ಸೊ ದ ಸೇಮ್ ಸ್ಟ್ರಕ್ಚರ್. ಸೊ ಆಲ್ರೆಡಿ ಸ್ಯಾಮ್ ಬ್ಯೂಟಿಫುಲ್ ಆಗಿ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಎಲ್ರು ಯಾರಾದ್ರೂ ವೆಯ್ಟ್ ಜೊತೆ ಒದ್ದಾಡ್ತಾ ಇದ್ರೆ ಏನು ಇಲ್ಲ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಮ್ಮ ಮಾತುಗಳನ್ನ ಕೇಳ್ಬೇಡಿ, ನೀವೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, ಖುದ್ದಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಬಟ್ ಅವ್ರು ಒಂದ್ ಮಾತು ಹೇಳಿದ್ರು, ಮತ್ತೆ ಮತ್ತೆ ಕೇಳಿದಾಗ ನಿಮಗ್ ಮಾಡ್ಬೇಕು ಅನ್ಸುತ್ತೆ. ಯಾರೋ ಒಬ್ರು ಒಂದ್ಸತಿ ಹಿಂಗ್ ಪಾಸಿಂಗ್ ಅಲ್ಲಿ ಹೇಳ್ಬಿಟ್ರೆ ನಾವು ಬಿಟ್ಬಿಡ್ತೀವಿ, ಕೇಳ್ತೀವಿ, ಚೆನ್ನಾಗಿರುತ್ತೆ ಕೇಳಿಸ್ಕೊಳಕ್ಕೆ, ಮರ್ತ್ ಬಿಡ್ತೀವಿ. ಬಟ್ ಮತ್ತೆ ಮತ್ತೆ ಅದು ಒಂದು ಗುರುಗಳಿಂದ ಬಂದಾಗ ಮತ್ತೆ ಮತ್ತೆ ಕೇಳಿದಾಗ, ಓ ಅವ್ರು ಹೇಳ್ತಾರೆ, ಅದು ಅವ್ರ ರಿಸಲ್ಟ್ಸ್ ಆಲ್ರೆಡಿ ಬಂದಿದೆ ಅಂದಾಗ ನಮಗೂ ಒಂದು ಹುಮ್ಮಸ್ ಬರುತ್ತೆ. ಓ ಅವ್ರಿಗೆ ಆಲ್ರೆಡಿ ರಿಸಲ್ಟ್ಸ್ ಬಂದಿದೆ, ನಾನ್ ಯಾಕೆ ಟ್ರೈ ಮಾಡಬಾರ್ದು ಅಂತ. ಮತ್ತೆ ಇದ್ರಲ್ಲಿ ಏನು ಅಂತ ನನಗೆ ಗೊತ್ತಿರೋ ತರ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ, ಯಾಕಂದ್ರೆ ನೀವು ತಿನ್ನೋದನ್ನೇ ಸ್ವಲ್ಪ ಆರ್ಡರ್ ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ. ಸೊ ದಯವಿಟ್ಟು ಯಾರಿಗಾದ್ರೂ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೆ, ಮತ್ತೆ ಇನ್ನೊಂದು ವಿಷಯನು ಸ್ಯಾಮ್ ಹೇಳಿದ್ರು, ಈಗ ನಿಮ್ಮ ದೇಹ ಹೆಂಗ್ ತಿಂದ್ರು ಒಪ್ಕೋಬಹುದು. ಈಗ ಸದ್ಯಕ್ಕೆ ಎಲ್ಲ ಚೆನ್ನಾಗಿ ನಡೀತಾ ಇರ್ಬೋದು, ಬಟ್ ವಯಸ್ಸಾಗ್ತಾ ಆಗ್ತಾ ಆಗ್ತಾ ನೀವು ಈಗ ಏನ್ ಅಭ್ಯಾಸಗಳು ಮಾಡ್ಕೊಂಡಿರ್ತೀರಾ ಅದು ಮ್ಯಾಟರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂದು ವಾರ 2 ವಾರ ಇದನ್ನ ದಯವಿಟ್ಟು ಟ್ರೈ ಮಾಡಿ ನೋಡಿ. ಕೆಲಸ ಮಾಡಿದ್ರೆ ಬಂದು ಈ ವಿಡಿಯೋ ಕೆಳಗೆ ಕಾಮೆಂಟ್ ಹಾಕಿ ದಟ್ ಈ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ, ಸೊ ದಟ್ ಇನ್ನೂ ಹೆಚ್ಚು ಜನ ಟ್ರೈ ಮಾಡ್ಲಿ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ, ಆರೋಗ್ಯವಾಗಿದ್ರೇನೆ ಮಿಕ್ಕಿದೆಲ್ಲ. ಅದು ಆರೋಗ್ಯ, ಅದ್ ಹೇಳ್ತಾರಲ್ಲ, ಆರೋಗ್ಯ ಇರೋವರೆಗೂ ಎಷ್ಟೊಂದು ಸಮಸ್ಯೆ ಇರುತ್ತೆ ಮನುಷ್ಯಂಗೆ. ಆರೋಗ್ಯ ಒಂದು ಹಾಳಾದ್ರೆ ಮನುಷ್ಯಂಗೆ ಒಂದೇ ಸಮಸ್ಯೆ, ಆರೋಗ್ಯನೇ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಸೊ ದಯವಿಟ್ಟು ಇದನ್ನ ಟ್ರೈ ಮಾಡಿ. ಸೊ ಏನೇ ರಿಸಲ್ಟ್ಸ್ ಬಂದು ಮರಿದೆ ಬಂದು ಶೇರ್ ಮಾಡಿ, ಸೊ ದಟ್ ಇನ್ನೂ ಹೆಚ್ಚು ಜನಕ್ಕೆ ಈ ವಿಷಯ ತಲುಪ್ಲಿ. ಆಸಮ್. ಕಂಟಿನ್ಯೂ ಮಾಡಿ ಸಮ್, ರಿಲೇಶನ್ಶಿಪ್ ಬಗ್ಗೆ ಹೇಳ್ತಾ ಇದ್ರಿ. ನೀವ್ ಈ ಮಾತು ಹೇಳಿದಾಗ, ಬೇರೆಯವ್ರಿಗೆ ಹೆಲ್ಪ್ ಆಗ್ಲಿಕ್ಕೆ ಹೇಳಿದಾಗ ಒಂದ್ 2 ಮಾತು ಜ್ಞಾಪಕ ಬಂತು ನನಗೆ. ಸೊ ಅದನ್ನು ಈಗಲೇ ತಿಳಿಸ್ಬಿಡ್ತೀನಿ. ಫಸ್ಟ್ ಒಂದು ಮಾತು, ಈ ಸಿಸ್ಟಮ್ ಫಾಲೋ ಮಾಡಿದಾಗ ಇದನ್ನ ತಿನ್ಬಹುದು, ಇದನ್ನ ತಿನ್ಬಾರ್ದು ಅನ್ನೋದಿಲ್ಲ. ಏನ್ ಬೇಕಂದ್ರೂ ತಿನ್ಬೋದು. ಬಟ್ ಫಸ್ಟ್ ತರಕಾರಿ ತಿನ್ಬೇಕು, ನೆಕ್ಸ್ಟ್ ಪ್ರೋಟೀನ್ ತಿನ್ಬೇಕು. ಆ 2 ನಾವು ಶುರು ಮಾಡ್ಕೊಂಡ್ರೆ ಅದ್ರ ನಂತರ ಏನ್ ತಿನ್ನೋದಿದೆ, ಏನ್ ಬೇಕಂದ್ರೂ ತಿನ್ಬಹುದು, ಇಂಥ ತಿನ್ಬಾರ್ದು ಅಂತಿಲ್ಲ. 2ನೇದಾಗಿ ಈ ತಿನ್ನೋದಿದೆಯಲ್ಲ ಸ್ವಲ್ಪ ಸ್ಲೋ ಆಗಿ ತಿನ್ಬೇಕು. ನಾವೇನ್ ಮಾಡ್ತೀವಿ, ಕೆಲ್ಸದ ಟೆನ್ಷನ್, ಅರ್ಜೆಂಟ್ ಆಗಿ ಮುಗಿಸ್ಬೇಕು ಅನ್ಬಿಟ್ಟು ತಿನ್ನೋದ್ರ ಕಡೆ ಗಮನ ಹರಿಸಲ್ಲ. ಅರ್ಜೆಂಟ್ ಅಲ್ಲಿ ತಿಂದಿ ಮುಗಿಸ್ಬಿಡ್ತೀವಿ. ಶಿವಾನಿ ಅಂತ ಒಬ್ರು ಇದಾರೆ, ಅವರು ಫೇಮಸ್, ಅವರು ಬ್ರಹ್ಮಕುಮಾರಿ ಅವರು. ಅವ್ರೊಂದ್ ಮಾತು ಹೇಳ್ತಾರೆ, ನಾವು ತಿನ್ಬೇಕಂದ್ರೆ ಮನ್ಸಲ್ಲಿ ಬೈಕೊಂಡು ತಿಂದ್ರೆ ಪ್ರಯೋಜನ ಎಂತದ್ ಬಂತು. ತಿನ್ನೋದು ನಮ್ಗೆ ಜೀವನದಲ್ಲಿ ಬಹಳ ಮುಖ್ಯವಾದ ಕೆಲಸ. ಆ ಕೆಲ್ಸಕ್ಕೆ ಒಂದು 1/4 ಗಂಟೆ ಕೊಡ್ಲಿಕ್ಕೆ ನಮ್ಗೆ ಟೈಮ್ ಇಲ್ಲ, 20 ನಿಮಿಷ ಕೊಡ್ಲಿಕ್ಕೆ ಟೈಮ್ ಇಲ್ಲ ಅಂದ್ರೆ ಇನ್ನ ಏನ್ ಮಾಡ್ತಾ ಇದೀವಿ ನಾವು ಅನ್ನೋ ಮಾತು ಬಂದಾಗ ತಿನ್ನೋದನ್ನ ಸ್ಲೋ ಆಗಿ ತಿನ್ನೋಣ. ಆಮೇಲೆ ಏನೇನೋ ಯೋಚಿಸ್ಕೊಂಡು ನಾವ್ ಏನ್ ತಿಂತೀವಿ ಅದು ಇಂಪಾರ್ಟೆಂಟ್. ಕೆಲ್ಸದ ಟೆನ್ಷನ್, ಆ ಕೆಲ್ಸ ಮುಗ್ದಿಲ್ಲ, ಈ ಕೆಲ್ಸ ಮುಗ್ದಿಲ್ಲ ಅಂತ ಯೋಚಿಸ್ಕೊಂಡು ನಾನ್ ತಿಂದ್ರೆ ಆ ಊಟ ಸೇರಲ್ಲ, ದೇಹಕ್ಕೆ ಒಳ್ಳೇದಾಗಲ್ಲ. ಅದೇ ನನ್ ಪೂರ್ತಿಯಾಗಿ ಶಾಂತಿಯಿಂದ ಬೇಕಾದ್ರೆ ನೋಡೋಣ, ಟಿವಿ ನೋಡ್ಕೊಂಡು ತಿನ್ಬೇಕಂದ್ರೂ ಪರವಾಗಿಲ್ಲ. ಬಟ್ ಆ ನೋಡೋದೇನಿದೆ ಖುಷಿಯಿಂದ ನೋಡೋಣ, ತಿನ್ನೋದನ್ನ ಖುಷಿಯಿಂದ ತಿನ್ನೋಣ, ಸ್ಲೋ ಆಗಿ ತಿನ್ನೋಣ, ಚೆನ್ನಾಗಿ ಅಗಿಯೋಣ. ಅದನ್ನ ಎಷ್ಟೊಂದ್ ಜನ ಹೇಳಿದ್ದಾರೆ, ಅಗದು ತಿಂದ್ರೆ ಚೆನ್ನಾಗಿರುತ್ತೆ, ಅಗದು ತಿಂದ್ರೆ ಸಾಕು. ನಂತರ ಇನ್ನೊಂದು ಏನ್ ಅಳವಡಿಸ್ಕೊಂಡಿದೀನಿ, ಮೊದ್ಲಿಂದಾನು ತುಂಬಾ ಕಷ್ಟ ಅನ್ಸಿದ ವಿಷಯ ನನಗೆ, ಬಟ್ ಇವತ್ತಿನ ದಿನಕ್ಕೆ ಸುಲಭ ಅನ್ನೋ ವಿಷಯ, ಸಾಯಂಕಾಲ 5 ಗಂಟೆ ಮೇಲೆ ತಿನ್ನಲ್ಲ ನಾನು. 5 ಗಂಟೆಗೆ ಮುಂಚೆ ಮುಗಿಸ್ಬಿಡ್ತೀನಿ. ಅದು ನಮ್ಮ ವೇದ ಕಾಲದಿಂದ ಹೇಳಿ ಬಂದಿದ್ದಾರೆ, ಸನ್ರೈಸ್ ಆದ್ಮೇಲೆ ತಿನ್ಬೇಕು, ಸನ್ಸೆಟ್ ಮುಂಚೆ ತಿನ್ಬೇಕು ಅಂತ. ಅದನ್ನೇನ್ ಅಳವಡಿಸ್ಕೊಂತೀವಿ ಅದು ನಮ್ ಲೈಫ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಕೆಲವು ವಿಷಯಗಳನ್ನ ಕೇಳಲಿಕ್ಕೆ ತುಂಬಾ ವಿಕಾರವಾಗಿ ಅನ್ನಿಸ್ಬೋದು, ಏನ್ ಮಾತಾಡ್ತವ್ರು ಇವ್ರು ಅಂತ. ಬಟ್ ಒಂದ್ ಸರಿ ಟ್ರೈ ಮಾಡಿ, ವರ್ಕ್ ಆಗದಿದ್ರೆ ಬಿಟ್ಬಿಡಿ, ಕೋರ್ಸ್ ಏನಿಲ್ಲ. ಬಟ್ ಟ್ರೈ ಮಾಡಿದ್ರೆ ಒಂದು ಚೆನ್ನಾಗಿರುತ್ತೆ, ಒಂದು ಚಾನ್ಸ್ ಇರುತ್ತೆ. ಆಮೇಲೆ ನೀವು ಹೇಳ್ದಂಗೆ ಬಂದು ಕಮೆಂಟ್ಸ್ ಅಲ್ಲಿ ಹಾಕಿದಾಗ ನಮಗೂ ಖುಷಿ ಆಗುತ್ತೆ, ಪರವಾಗಿಲ್ಲಪ್ಪ ನಾವು ಹೇಳಿದ್ದೇನೋ ಒಂದು ಬೇರೆಯವ್ರಿಗೂ ಕೆಲಸ ಮಾಡಿದೆ ಅಂತ ಖುಷಿ ಆಗುತ್ತೆ. ಸೊ ಇದೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೊ ಮಚ್ ಈ ಅವಕಾಶ.
ರಿಲೇಶನ್ಶಿಪ್ಸ್ ಹೇಳ್ಬೋದು ಅಂದ್ರೆ ರಿಲೇಶನ್ಶಿಪ್ ಅನ್ನೋದು ಒಂಥರ ನಾವು ಗುರಿ ಮಾಡ್ಕೊಂಡ್ಬಿಟ್ಟಿದೀವಿ. ಇವರು ಹಿಂಗಿರ್ಬೇಕು, ಇವ್ರು ಹಿಂಗಿರ್ಬೇಕು, ಇವ್ರು ಹಿಂಗಿರ್ಬೇಕು. ಬಟ್ ಹಿಂಗ್ ಯೋಚಿಸುವಾಗ ನಾನು ಹಿಂಗಿರ್ಬೇಕು ಅಂತ ನಾನು ಯೋಚಿಸಲ್ಲ, ಅಥವಾ ನಾನು ಯೋಚಿಸಿದ್ರು ನಾನು ಹಿಂಗಿರ್ಬೇಕು ಅಂತ, ನಾನು ಹಿಂಗಿದ್ದೀನಿ ನೀನು ಹಿಂಗಿರು ಅಂತೀನಿ. ಆ ವಿಷಯದ ಸಲುವಾಗಿ ಏನ್ ಕಲ್ತೆ ನಾನು, ಅದನ್ನು ಗುರಿ ಲೆಕ್ಕಕ್ಕೆ ತಗೊಂಡ್ರೆ, ಈಗ ಒಳ್ಳೆ ರಿಲೇಶನ್ಶಿಪ್, ಒಂದು ಒಳ್ಳೆ ಮ್ಯಾರೇಜ್ ಅಥವಾ ಅಮ್ಮ ಮಗ ಈ ತರ ರಿಲೇಶನ್ಶಿಪ್ ತಗೊಂಡ ನಮ್ಗೇನ್ ಬೇಕಾದ್ರಲ್ಲಿ ಖುಷಿ ಬೇಕು. ಹೇಳಲ್ಲ ಬಾಯ್ಬಿಟ್ಟಿ, ಬಟ್ ಖುಷಿ ಇರ್ಬೇಕು, ಶಾಂತವಾಗಿರ್ಬೇಕು, ಪ್ರಶಾಂತವಾಗಿರ್ಬೇಕು ಅಂತೀವಿ. ಆ ಆಂಗಲ್ ಇಂದ ಯೋಚಿಸಿದಾಗ ಯಾರ ಜೊತೆನೆ ಮಾತಾಡ್ಬೇಕಂದ್ರು ಅವ್ರು ರೇಗಾಡ್ಲಿ, ಅವ್ರು ಕಿರ್ಚಾಡ್ಲಿ, ಅವ್ರು ಕೂಗಾಡ್ಲಿ, ನಾನ್ ಮನಸ್ಸಲ್ಲಿ ನಾನ್ ಶಾಂತವಾಗಿರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರೆ ಅವ್ರು ಏನ್ ಹೇಳಿದ್ರು ನಮ್ಗೆ ಅದು ಅಫೆಕ್ಟ್ ಆಗಲ್ಲ. ಈ ಮಾತು ಥಿಯರಿಟಿಕಲ್ ಆಗಿ 20 ವರ್ಷದಿಂದ ಕೇಳಿದೀನಿ, ಬಟ್ ಪ್ರಾಕ್ಟಿಕಲ್ ಆಗಿ ಈಗ ಕಳೆದ 4-5 ತಿಂಗಳು 6 ತಿಂಗಳಿಂದ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿದ್ರಿಂದ ರಿಸಲ್ಟ್ಸ್ ಏನ್ ಬಂದಿದೆ, ಈಗಿಷ್ಟು ಅಭ್ಯಾಸ ಮಾಡಿ ಖುಷಿಯಾಗಿರ್ಬೇಕು ನಾವು ಲೈಫಲ್ಲಿ. ನಾವು ಖುಷಿಯಾಗಿರ್ಬೇಕು ಅನ್ನೋದು ಒಂದು ಗುರಿ ಆಗ್ಬೋದು ಲೈಫಲ್ಲಿ. ಹೆಂಗೆ ಮಾಡೋದ್ ಕೆಲ್ಸದಲ್ಲೂ ಖುಷಿ ಅನುಭವಿಸ್ಬೋದು, ನಾನ್ ಮಾತಾಡೋ ಮಾತುಗಳಲ್ಲಿ ಖುಷಿ ಅನುಭವಿಸ್ಬೋದು, ನನ್ನ ಹತ್ರ ಇರೋ ವಸ್ತುಗಳನ್ನ ಉಪಯೋಗಿಸೋದ್ರಲ್ಲಿ ಖುಷಿ ಅನುಭವಿಸ್ಬೋದು. ಬಟ್ ಆ ಖುಷಿ ಅನುಭವಿಸ್ಬೇಕು ಅನ್ನೋದನ್ನ ಒಂದು ಡಿಸಿಷನ್ ಮಾಡಿದಾಗ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಸೊ ರಿಲೇಶನ್ಶಿಪ್ಸ್ ಅಲ್ಲಿ ಹೆಂಗ್ ಅಫೆಕ್ಟ್ ಆಗುತ್ತಿದ್ದು, ಈಗ ಉದಾಹರಣೆಗೆ ನಾನು ನೀವು ಮಾತಾಡ್ತಾ ಇದೀವಿ, ಈಗ ಈ ಪ್ರೋಗ್ರಾಮ್ ಮುಗೀತು, ನಂತರ ನಿಮ್ ಜೊತೆ ಮಾತಾಡ್ಬೇಕಂದ್ರೆ ನೀವು ಕೋಪದಲ್ಲಿ ಒಂದ್ ಮಾತು ಬೈದ್ಬಿಟ್ರಿ, ಅಥವಾ ನಾನ್ ಕೋಪದಲ್ಲಿ ನಿಮ್ಗೆ ಒಂದ್ ಮಾತು ಬೈದ್ಬಿಟ್ಟೆ. ನಾನ್ ಬೈದ ಮೇಲೂ ಅಕಸ್ಮಾತ್ ನೀವು ಮನ್ಸಲ್ಲಿ ಆಯ್ತು ಸ್ಯಾಮ್ ಏನೋ ಹೇಳ್ಬೇಕು ಅಂತ ಅನ್ಸುತ್ತು, ಹೇಳಿದ್ರು, ಅವರು ಹೇಳಿ ಬಿಟ್ಬಿಟ್ರು, ಅದಕ್ಕೆ ನಾನೇನಕ್ ಬೇಜಾರ್ ಮಾಡ್ಕೊಬೇಕು? ಅದರಿಂದ ಕಲಿಯೋದೇನಾದ್ರೂ ಇದೆಯಾ? ನಾನು ಕಲಿತೀನಿ, ಕಲಿಯಕ್ಕೇನು ಇಲ್ವಾ ಬಿಟ್ಬಿಡ್ತೀನಿ. ಇದನ್ನ ಯೋಚಿಸಿ ಬಿಟ್ಬಿಡ್ಬೋದು, ಬಟ್ ನಾವು ಬಿಡಲ್ಲ. ಅವನ್ ಹೆಂಗ್ ಹೇಳ್ದ ಹಿಂಗೆ ಅಂತ ಕೂತ್ಕೊಂಡ್ರೆ ಸ್ಯಾಮ್ಗೇನು ನಷ್ಟ ಆಗಲ್ಲ, ವಿಹಾನಿಗೆ ಒಳಗಡೆ ಖುಷಿ ಹೋಗಿ ಕೋಪ ದುಃಖ ತುಂಬಿಕೊಳ್ಳುತ್ತೆ. ಇದನ್ನ ಈ ವಿಜುವಲೈಸೇಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ, ಏನ್ ವಿಜುವಲೈಸೇಷನ್ ದೃಶ್ಯೀಕರಣ ಏನ್ ಮಾಡ್ಕೊಂತೀನಿ ನಾನ್ ಖುಷಿ ಇರ್ತೀನಿ, ನಾನ್ ಸಂತೋಷವಾಗಿರ್ತೀನಿ ಅನ್ನೋದನ್ನ ದೃಶ್ಯೀಕರಣ ಮಾಡ್ಕೊಂಡಾಗ ಯಾರೇನೇ ಹೇಳಿದ್ರು ಅಷ್ಟೊಂದು ಈಗಲೂ ಆಗತ್ತೆ. ಕಳೆದ ಭಾನುವಾರನೇ ಒಬ್ಬರ ಜೊತೆ ಜಗಳ ಆಗಿ ಅವ್ರು ಏನಕ್ಕೆ ಹಿಂಗ್ ಹೇಳಿದ್ರು ಅಂತ ತುಂಬಾ ಯೋಚಿಸ್ದೆ. ಒಂದ್ 4 ಗಂಟೆ ಆದ್ಮೇಲೆ ಅನ್ನಿಸ್ತು, ಏನಕ್ಕೆ ಇಷ್ಟೊಂದು ಯೋಚಿಸ್ತಾ ಇದೀನಿ, ಇಷ್ಟು ಯೋಚಿಸಿ ಪ್ರಯೋಜನ ಎಂತದ್ದು ಅಂತ, ಯಾರಿಗೇನ್ ಲಾಭ ಆಗ್ತಿದೆ, ಕೊನೆಗೆ ನನಗೆ ನಷ್ಟ ಅಲ್ವಾ, ನಾನು ಮನ್ಸಲ್ಲಿ ಕೊರಗ್ತಾ ಇದೀನಿ 4 ಗಂಟೆ ಅಂತ ಯಾವಾಗ ಅನ್ನಿಸ್ತು ಅವಾಗ ಡಿಸೈಡ್ ಮಾಡಿದೆ, ಯಾರು ಏನೇ ಹೇಳಲಿ ನಾವು ಖುಷಿಯಿಂದಿರಕ್ ಪ್ರಯತ್ನ ಪಡೋಣ. ಇದನ್ನ ಈ ಕಮ್ಯುನಿಟಿ ಸೇರಿದಾಗೆ ನನಗೆ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ರಿಯಲೈಸ್ ಆಗಿದ್ದು. ನನಗೆ ಇವ್ರ ಜೊತೆ ಮಾತಾಡ್ಲಿಕ್ಕೆ ಇಷ್ಟ, ಇವ್ರ ಜೊತೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದ್ರ ಬದಲು ಯಾರ ಜೊತೆ ಆದ್ರೂ ಮಾತಾಡೋಣ, ನಮಗ್ ಹೆಂಗಿರ್ಬೇಕು ನಾವು ಅದನ್ನ ಮನ್ಸಲ್ಲಿ ಇಟ್ಕೊಂಡು ಮಾತಾಡೋಣ ಅನ್ನೋದಿದೆಯಲ್ಲ, ಅದು ತುಂಬಾ ಚೆನ್ನಾಗಿ ಹೆಲ್ಪ್ ಆಯ್ತು. ಈ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಡೋಂಟ್ ಗಿವ್ ದ ರಿಮೋಟ್ ಕಂಟ್ರೋಲ್ ಆಫ್ ಯುವರ್ ಎಮೋಷನ್ಸ್ ಟು ಅದರ್ ಪೀಪಲ್. ನಮ್ಮ ಮನಸ್ಸಿನ ಭಾವನೆಗಳ ರಿಮೋಟ್ ಕಂಟ್ರೋಲ್ನ ಬೇರೆಯವ್ರ ಕೈಗೆ ಯಾಕೆ ಕೊಡ್ಬೇಕು, ನಾವ್ ಕಂಟ್ರೋಲ್ ಮಾಡೋಣ. ಅವನ್ ಬೈದ ನೋಡು, ಅವನ್ ಹೆಂಗ್ ಬೈತ ನಿಂಗೆ ಅಂತ ಹೇಳೋ ಬದಲು ಸುಮ್ನೆ ಕುತ್ಕೊಂಡು ಅಬ್ಸರ್ವ್ ಮಾಡ ಅವನೇನ್ ಹೇಳ್ತಾವನೆ. ಅವ್ರು ಆ ರೀತಿ ಬೈಲಿಕ್ಕೆ ಅವ್ರ ಮನ್ಸಲ್ಲಿ ಎಷ್ಟು ಕೊರತೆ ಇದೆ, ಎಷ್ಟು ಕಷ್ಟ ಅವ್ರು ಅನುಭವಿಸ್ತವ್ರೆ, ಆ ಕಷ್ಟಕ್ಕೆ ನಾನು ಸ್ವಲ್ಪ ಕಷ್ಟ ಹಾಕ್ಬೇಕು ಅವ್ರಿಗೆ, ಈ ತರ ಯೋಚಿಸ್ಲಿಕ್ಕೆ ಶುರು ಮಾಡಿದಾಗ ಜೀವನ ತುಂಬಾ ಖುಷಿ ಆಗತ್ತೆ, ಸರಳವಾಗತ್ತೆ, ನೋವುಗಳನ್ನ ತುಂಬಿಸ್ಕೊಳಲ್ಲ ನಾವು. ಅದು ಆ ಎಕ್ಸ್ಪೀರಿಯನ್ಸ್ನ ನಾನು ತಿಳಿದೆ, ಅನುಭವಿಸ್ದೆ. ಆಮೇಲೆ ಕೆಲವೊಂದ್ಸರಿ ಅನ್ನಿಸ್ಬೋದು ಇದಕ್ಕೂ ದೃಶ್ಯೀಕರಣಕ್ಕೂ ಏನ್ ಸಂಬಂಧ ಅಂತ. ಸಂಬಂಧ ಇದೆ, ಡೈರೆಕ್ಟ್ ಆಗಿಲ್ಲ, ಇಂಡೈರೆಕ್ಟ್ ಆಗಿದೆ. ಹೆಂಗೆ? ನಾನ್ ಖುಷಿ ಇರ್ಬೇಕು ಅನ್ನೋದೊಂದು ದೃಶ್ಯೀಕರಣ. ಆ ದೃಶ್ಯೀಕರಣ ರಿಲೇಶನ್ಶಿಪ್ಸ್ ಅಲ್ಲೂ ಅಪ್ಲೈ ಮಾಡ್ಬೋದು. ನಾನ್ ನಮ್ ತಾಯಿ ಜೊತೆ ಖುಷಿಯಾಗಿರ್ತೀನಿ ಅಂತ ನಾನು ಯಾವಾಗ ಯೋಚಿಸಕ್ ಶುರು ಮಾಡಿದೆ, ಕಳೆದ 5 ತಿಂಗಳಿಂದ ನಮ್ ತಾಯಿ ಜೊತೆ ಮಾತಾಡ್ಬೇಕಂದ್ರೆ ಅಷ್ಟು ಕೋಪ ಬರ್ತಿಲ್ಲ. ಯಾಕೆಂದ್ರೆ ಅದೊಂದು ದೃಶ್ಯೀಕರಣ, ಅದೊಂದು ಡಿಸಿಷನ್ ಮಾಡಿರೋದ್ರಿಂದ ಕೋಪ ಬರುತ್ತೆ, ಅಟ್ಲೀಸ್ಟ್ ತೋರಿಸ್ಕೊಂತಿಲ್ಲ. ಮೊದ್ಲಾದ್ರೆ ತೋರಿಸ್ಕೊಂತಿದ್ದೆ, ವಿಕಾರವಾಗಿ ಅನ್ಸದ್, ಅವ್ರಿಗೂ ವಿಕಾರ ಅನ್ಸದ್, ನನಗೂ ವಿಕಾರ ಅನ್ಸದ್. ಈಗ ಹಂಗಲ್ಲ, ಕೋಪ ಬಂದಾಗ ಆ ಸಮಯಕ್ಕೆ ತಾಳಿ ಬೇಕಂದ್ರೆ ಅಲ್ಲಿಂದ ಎದ್ದೆ ಆಚೆ ಹೋಗ್ಬಿಡ್ತೀನಿ. ಯಾಕಂದ್ರೆ ಮಾತಾಡಿ ಕೆಟ್ಟವನಾಗೋದಕ್ಕಿಂತ
ಕರೆಕ್ಟ್ ನೋಡು ಅವ್ನು ಹಂಗೆ ಎದ್ದೋದ ಅನ್ನೋದು ಬೇರೆ. ಕರೆಕ್ಟ್. ಸೊ ಇದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯಗಳು, ದೊಡ್ಡ ದೊಡ್ಡ ವಿಷಯಗಳು, ಗ್ರೇಟ್ ಚೇಂಜಸ್ ಅನ್ನೋ ತರ ಏನು ಅನುಭವಿಸಿಲ್ಲ. ಬಟ್ ಈ ಚಿಕ್ಕ ಚಿಕ್ಕ ವಿಷಯಗಳೇನಿದೆ ಅದು ಜೀವನನ ಒಂಥರ ಕಲರ್ಫುಲ್ ಆಗಿ ಮಾಡಿದೆ. ಬ್ಲ್ಯಾಕ್ ಅಂಡ್ ವೈಟ್ ಜೀವನನ ಕಲರ್ಫುಲ್. ಸೊ ರಿಲೇಶನ್ಶಿಪ್ಸ್ ವಿಷಯದಲ್ಲಿ ಇದೊಂದು ಕಲ್ತಿದ್ದೀನಿ, ಇದೊಂದು ಅನುಭವಿಸಿದ್ದೀನಿ, ಇದೊಂದು ಚೆನ್ನಾಗಿ ಅನ್ಸಿದೆ ಸೂಪರ್. ರಿಲೇಶನ್ಶಿಪ್ಸ್ ಇನ್ನೊಂದು ಆಗಿ. ಎರಡ್ ಮಾತು ನಾನು ಹೇಳ್ಬಿಡ್ತೀನಿ. ಒಂದು, ನಮ್ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ನಾನು ಜೀವನದ ಗುರಿ ನಟ ಆಗೋದು, ಜೀವನದ ಗುರಿ ದುಡ್ಡು ಮಾಡೋದು, ಜೀವನದ ಗುರಿ ಇದು ಮಾಡೋದು ಅಂತ ಯೋಚಿಸ್ತಾ ಇದ್ದೆ. ಆದ್ರೆ ನಮ್ಮ ಕಮ್ಯುನಿಟಿಗೆ ಬಂದ್ಮೇಲೆ ನಮ್ ಗುರುಗಳು ಹೇಳಿದ್ದು, ಜೀವನದ ಗುರಿ ಖುಷಿಯಾಗಿ ಇಟ್ಕೊಳ್ಳಿ, ಎಮೋಷನ್ಸ್ ನ ಗುರಿ ಮಾಡ್ಕೊಳ್ಳಿ, ಮಿಕ್ಕಿದ್ದೆಲ್ಲ ಟೈಮ್ ಪಾಸ್ ಅಷ್ಟೇ. ನಿಮ್ಗೆ ಮನೆ ಕಟ್ಟಿಸ್ಬೇಕಾ, ಮಕ್ಕಳಿಗೆ ಮದ್ವೆ ಮಾಡಿಸ್ಬೇಕಾ, ಮಕ್ಕಳು ಮಾಡ್ಕೋಬೇಕಾ, ಆಮೇಲೆ ಅವ್ರಿಗೆ ಮದ್ವೆ ಮಾಡಿಸ್ಬೇಕಾ, ಅದೆಲ್ಲ ಇಟ್ಕೊಳ್ಳಿ. ಬಟ್ ಅದು ಗುರಿ ಅಲ್ಲ, ಅದು ಟೈಮ್ ಪಾಸ್. ಜೀವನದ ಗುರಿ ಖುಷಿಯಾಗಿರೋದು. ಸ್ಯಾಮ್ ಅವ್ರು ಅದನ್ನೇ ಹೇಳಿದ್ರು. ಅವ್ರು ಸಣ್ಣ ವಯಸ್ಸಿನಲ್ಲೇ ಆ ಜಾನ್ ಲೆನನ್ದು ಕೋಟ್ ಅನ್ನ ಕೇಳಿ ಖುಷಿಯಾಗಿರ್ಬೇಕು, ಅದಕ್ಕೆ ಅವ್ರ ಹೆಸರಲ್ಲೂ ಹ್ಯಾಪಿ ಸ್ಯಾಮ್ ಅಂತ ಇದೆ. ಸೊ ಆ ಹ್ಯಾಪಿನೆಸ್ ನ ಗುರಿಯಾಗಿ ಇಟ್ಕೊಂಡ್ಬಿಡಿ. ಯಾಕಂದ್ರೆ ಹ್ಯಾಪಿನೆಸ್ ಕಾಂಪ್ರಮೈಸ್ ಮಾಡಿ ನೀವ್ ಏನೇ ಮಾಡಿದ್ರು ಉಪಯೋಗ ಇಲ್ಲ. ನಾನು ಸಿನಿಮಾನಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀನು ಆಸ್ಕರ್ ಅವಾರ್ಡ್ ಗೆದ್ಕೊಂಡ್ ಬಂದು ಜೊತೆಗೆ ಫ್ರೆಂಡ್ಸ್ ಸೆಲೆಬ್ರೇಟ್ ಮಾಡಕ್ಕಿಲ್ಲ ಅಂದ್ರೆ ಏನು ಮ್ಯಾಟ್ರೇ ಆಗಲ್ಲ. ಸೊ ಹಾಗಾಗಿ ಖುಷಿನ ಕಾಂಪ್ರಮೈಸ್ ಮಾಡಿ ಜೀವನದಲ್ಲಿ ಏನು ಮಾಡ್ಬೇಡಿ ಅಂತ. ಅದೇ ತರ ರೊಮ್ಯಾನ್ಸ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಏನೇನ್ ಎಮೋಷನ್ಸ್ ಬೇಕೋ ಅದು ನಿಮ್ಮ ಗುರಿಯಾಗಿರ್ಲಿ. ಯಾಕಂದ್ರೆ ನಾವು ಮನೆ ಏನಕ್ಕೆ ಕಟ್ಟಿಸ್ತೀವಿ, ಅದರಿಂದ ಖುಷಿ ಸಿಗುತ್ತೆ, ಅದರಿಂದ ಒಂದು ಸೇಫ್ಟಿ ಫೀಲ್ ಆಗುತ್ತೆ ಅಂತ. ಬಟ್ ನೆಮ್ಮದಿ. ಆ ಫೀಲಿಂಗ್ ನೇ ನೀವು ಗುರಿಯಾಗಿ ಇಟ್ಕೊಂಡಾಗ, ಈಗ ಅವ್ರು ಹೇಳಿದ್ರು ದೃಶ್ಯೀಕರಣ ಮಾಡಿದಾಗ ಬೇಸಿಕಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ನಿರ್ಧಾರ ಮಾಡ್ತಾ ಇದೀವಿ. ನನ್ನ ಹತ್ರ ಸ್ವಲ್ಪ ಹಂಗೆ ಹಿಂಗೆ ಮಾತಾಡಿದ್ರು, ನಾನ್ ಖುಷಿಯಾಗಿರ್ತೀನಿ ಅಂತ ಒಂದ್ ನಾನೇ ಖುದ್ದಾಗಿ ಕೂತು ಕಣ್ಮುಚ್ಚಿ ಒಂದ್ ನಿರ್ಧಾರ ತಗೊಂಡಾಗ, ಅದನ್ನ ಆಗೋದಕ್ ಮುಂಚೆನೆ ದೃಶ್ಯೀಕರಣ ಮಾಡ್ಕೊಂಡಾಗ ಖಂಡಿತ ನಿಮ್ಗೆ ಆ ಶಕ್ತಿ ಸಿಗುತ್ತೆ. ಅವ್ರು ನಿಮ್ಮ ಮುಂದೆ ಮಾತಾಡಿದಾಗ ನಿಮಗೆ ಮಾತಾಡ್ಬೇಕು ಅನ್ಸಲ್ಲ, ಯಾಕಂದ್ರೆ ಆಲ್ರೆಡಿ ಅದ್ ನಿಮ್ ತಲೆನಲ್ಲಿ ನಡೆದೋಗಿದೆ. ನೆನ್ನೆ ತಾನೇ ಇದ್ರ ಬಗ್ಗೆ ಒಂದು ಹೇಳ್ತಾರೆ, ವಿರಾಟ್ ಕೊಹ್ಲಿನವ್ರು ಹೇಳ್ತಾರೆ, ನಾನು ಬ್ಯಾಟಿಂಗ್ ಮಾಡೋದನ್ನೆಲ್ಲ ತಲೆನಲ್ಲಿ ಆಲ್ರೆಡಿ ಬ್ಯಾಟಿಂಗ್ ಎಷ್ಟ್ ಸತಿ ಮಾಡಿರ್ತೀನಿ ಅಂದ್ರೆ ನಾನು ಜಸ್ಟ್ ಆಡ್ತೀನಿ ಅಷ್ಟೇ, ಆಟ ಆಲ್ರೆಡಿ ನನ್ನ ತಲೆನಲ್ಲಿ ಆಗೋಗಿದೆ ಅಂತ. ಆತರ ಯಾರು ಏನೇ ಅಂದರು ನಾನ್ ಹೇಗ್ ಫೀಲ್ ಮಾಡ್ತೀನಿ ಅನ್ನೋದನ್ನ ಆ ಕೋಟ್ ತುಂಬಾ ಚೆನ್ನಾಗಿತ್ತು, ರಿಮೋಟ್ ಕಂಟ್ರೋಲ್ ಕೋಟ್. ಸೊ ನಾನು ಕಂಟ್ರೋಲ್ ತಗೊಂಡಾಗ ಖಂಡಿತ ಆ ಶಕ್ತಿ ಸಿಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಪಾಯಿಂಟ್ ಸ್ಯಾಮ್ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಆ ಕಮ್ಯುನಿಟಿ. ನಾನು ಈ ಸುಖಮಯ ಶ್ರೀಮಂತರ ಸಂಘ ಅಂತ ಏನಕ್ಕೆ ಮಾಡಿದೆ ಅಂದ್ರೆ, ಎಲ್ಲರೂ ಶ್ರೀಮಂತರಾಗ್ಬೇಕು, ಖಂಡಿತ ಹಣ ಮಾಡ್ಲೇಬೇಕು, ಬಟ್ ಸುಖನ ತ್ಯಜಿಸಿ ಶ್ರೀಮಂತರಾಗೋದು ಬೇಡ, ಸುಖಮಯ ಶ್ರೀಮಂತರಾಗ್ಬೇಕು. ಏನಕ್ಕೆ ಅಂದ್ರೆ, ಮತ್ತೆ ಇನ್ನೊಂದು ಸಂಘ ಏನಕ್ಕೆ ಬೇಕು ಅಂದ್ರೆ, ಎಷ್ಟೊಂದ್ ಸತಿ ನಾವ್ ಇದೆಲ್ಲ ಚೆನ್ನಾಗಿ ಕೇಳಿಸ್ಕೊಳ್ತೀವಿ, ಚೆನ್ನಾಗಿ ತಿಳ್ಕೊಳ್ತೀವಿ, ಒಂದ್ ಸ್ವಲ್ಪ ದಿನ ಮಾಡ್ತೀವಿ, ಆಮೇಲೆ ಹಳೆಯ ಚಾಳಿ ಅಂತೀವಲ್ಲ, ಮತ್ತೆ ಅದು ವಾಪಸ್ ಬಂದ್ಬಿಡುತ್ತೆ. ಒಂದು ಸಂಘ ಇದ್ರೆ ಮತ್ತೆ ಮತ್ತೆ ನಮ್ಮನ್ನ ನಾವು ಇದ್ರ ಬಗ್ಗೆ ಮಾತಾಡ್ತಾ ನಾವ್ ಇದನ್ನ ನೆನಪಿಸ್ಕೊಳ್ತಾ ಇದ್ದಾಗ ವೆರಿ ಸೂನ್ ನಿಮ್ಗೇ ಗೊತ್ತಿಲ್ಲದೆ ನೀವು ಒಳ್ಳೆಯವ್ರ ತರ ನಾಟಕ ಮಾಡ್ತಿರೋ, ನಿಜವಾಗ್ಲೂ ಒಳ್ಳೆಯವರಾಗ್ಬಿಡ್ತೀರೋ, ಬಟ್ ಖುಷಿಯಾಗಿರೋದು ಶುರು ಮಾಡ್ಬಿಡ್ತೀರ. ಯಾಕಂದ್ರೆ ಅದು ಎಲ್ಲ ಅಕ್ಕಪಕ್ಕ ಇರೋರೆಲ್ಲ ಆ ತರ ಮಾತಾಡಿದಾಗ ಆಟೋಮ್ಯಾಟಿಕ್ ಆಗಿ ಅದ್ ನಮ್ಮೊಳಗೂ ಒಂದು ಬದಲಾವಣೆ ತರುತ್ತೆ. ಸೊ ಅದಕ್ಕೆ ನಾನು ಇದಕ್ಕೆ ಸುಖಮಯ ಶ್ರೀಮಂತರ ಸಂಘ ಅಂತ ಹೆಸರಿಟ್ಟಿದ್ದು. ಮತ್ತೆ ಅದೇ ಆ ತರ ಒಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಕಮ್ಯುನಿಟಿನೂ ಆದಷ್ಟು ಬೇಗ ನಾನು ಫಾರ್ಮ್ ಮಾಡೋಣ ಅನ್ಕೊಂಡಿದ್ದೀನಿ, ಮಾಡ್ತೀನಿ ಖಂಡಿತ. ಮತ್ತೆ ಇನ್ನೊಂದು 1/4 ಗಂಟೆ ಏನು ಇದೆ, ಸೊ ನಿಮ್ಮ ಪ್ರಶ್ನೆಗಳು ಏನೇ ಇದ್ರು ಅದನ್ನ ಹಾಕ್ತಾ ಇರಿ. ನಾನು ಕೊನೆಯಲ್ಲಿ ಒಂದು 10 ನಿಮಿಷ ನಿಮ್ಮ ಪ್ರಶ್ನೆಗಳನ್ನ ಕೇಳ್ತೀನಿ. ಯಾರಿಗಾದ್ರೂ ಸ್ಯಾಮನ್ ಏನಾದ್ರು ಕೇಳ್ಬೇಕು ಅಂತಿದ್ರೆ ಪ್ರಶ್ನೆಗಳನ್ನ ವಾಟ್ಸ್ಆಪ್ ಇದು ಝೂಮ್ ಚಾಟ್ ಅಲ್ಲಿ ಹಾಕಿ ಗೆಳೆಯರೆ. ಆಸಮ್ ಸ್ಯಾಮ್, ಕಂಟಿನ್ಯೂ ಮಾಡಿ. ಸೊ ಒಂದು ಮಾತು, ನೀವು ಸಂಘದ ಬಗ್ಗೆ ಏನ್ ಹೇಳಿದ್ರಿ ಅದೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಗ್ಲಿಷ್ ಅಲ್ಲಿ ಒಂದು ಫೇಮಸ್ ಕೋಟ್ ಇದೆ, ಯು ಆರ್ ಅ ರಿಸಲ್ಟ್ ಆಫ್ ಯುವರ್ ಎನ್ವೈರನ್ಮೆಂಟ್, ಯು ಆರ್ ಅ ರಿಸಲ್ಟ್ ಆಫ್ ದ 5 people ವಿತ್ ಹೂಮ್ ಯು ಆರ್ ಕ್ಲೋಸ್. ಅಂದ್ರೆ ನಾನ್ ಹೆಂಗೆ, ನನ್ನ ವಾತಾವರಣ ಹೆಂಗಿದೆ ಹಂಗೆ ನಾನು ಯಾರು ಒಂದು 5-6 ಜನ ಅಥವಾ 10 ಜನ ಕ್ಲೋಸ್ ಆಗಿ ಮಾತಾಡ್ತೀನಿ, ಅವ್ರ ತರಾನೇ ನಾನು ಆಗ್ತೀನಿ ಸ್ವಲ್ಪ. ಸೊ ಅದಕ್ಕೆ ಏನ್ ಹೇಳ್ತಾರೆ, ಕೋಟ್ಯಾಧಿಪತಿ ಆಗ್ಬೇಕಂದ್ರೆ ಕೋಟಿ ಸಂಪಾದಿಸಿರೋರ ಜೊತೆ ಜಾಸ್ತಿ ಮಾತಾಡು ಅಂತಾರೆ. ನಾವೇನ್ ಅನ್ಕೊಂತೀವಿ, ಅಯ್ಯೋ ಕೋಟಿ ಸಂಪಾದಿಸಿರೋರು ನಮ್ಮ ಹತ್ರ ಎಲ್ಲಿ ಮಾತಾಡ್ತಾರೆ ಅಂತೀವಿ. ಬಟ್ ಅವ್ರ ಜೊತೆ ಮಾತಾಡಿದಾಗ ಅವ್ರು ಮಾತಾಡೋ ರೀತಿಯಲ್ಲೇ ಬರೀ ಕೋಟಿ ಇರುತ್ತೆ. ಆಮೇಲೆ ಅವ್ರಿಗೆ ಕೋಟಿ ಅನ್ನೋದು ಸಾಮಾನ್ಯ ಆಗೋಗಿದೆ. ನಮ್ಗೆ ಕೋಟಿ ಅನ್ನೋದು ಅಯ್ಯೋ ಎಷ್ಟೊಂದು ಅನ್ನೋ ತರ ಅನ್ಸುತ್ತೆ. ಬಟ್ ಅವರು ಜೀವನದಲ್ಲಿ ಅದು ಆಲ್ರೆಡಿ ಆಗೋಗಿದೆ, ಅವ್ರಿಗೆ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಅಂತವ್ರ ಜೊತೆ ಕಳೆದಾಗ ನಾವು ಅದೇ ರೀತಿ ಯೋಚಿಸ್ಲಿಕ್ಕೆ ಶುರು ಮಾಡ್ತೀವಿ, ಅವ್ರ ತರನೇ ಆಗ್ಲಿಕ್ಕೆ ಶುರು ಮಾಡ್ತೀವಿ, ಅವ್ರ ತರನೇ ಆಗ್ತೀವಿ. ಇದು ಒಂದು ಸಂಘ ಇದ್ದಾಗ. ಬಟ್ ಸಂಘ ಇಲ್ಲದೆ ಇದ್ದಾಗ, ಒಬ್ಬರೇ ಇದ್ದಾಗ ನಾವೇನ್ ಮಾಡ್ಬೋದು,
ಕಣ್ಣು ಮುಚ್ಕೊಂಡು ನಾನು ಕೋಟ್ಯಾಧಿಪತಿ ಆಗಿದ್ದೀನಿ ಅನ್ಕೊಳ್ಳೋದು ಇದೆಯಲ್ಲ, ಅದು ಖುಷಿನೇ. Correct. ಅದರಲ್ಲೂ ಖುಷಿ ಬರುತ್ತೆ. ಆ ಖುಷಿನ ದಿನನಿತ್ಯ ಅನುಭವಿಸ್ಲಿಕ್ಕೆ ಶುರು ಮಾಡಿದಾಗ ಒಂದಿನ ಕೋಟ್ಯಾಧಿಪತಿ ಆಗಬಹುದು. Correct. ಬಟ್ ಯಾವತ್ ಕೋಟ್ಯಾಧಿಪತಿ ಆಗ್ತೀನಿ ಅವತ್ ನನಗೆ ಆಶ್ಚರ್ಯ ಆಗಲ್ಲ. ಯಾಕೆಂದ್ರೆ ಆ ಭಾವನೆನ ಎಷ್ಟೋ ವರ್ಷದಿಂದ ಅನುಭವಿಸ್ಬಿಟ್ಟಿರ್ತೀನಿ. Correct. ಸೊ ದೃಶ್ಯೀಕರಣದಿಂದ ಇದೊಂದು ಬಹಳ ಶಕ್ತಿಶಾಲಿಯಾದ ವಿಷಯ ದೃಶ್ಯೀಕರಣದ್ದು. Correct. So ಅದೊಂದು ನೀವು ಸಂಘದ ಬಗ್ಗೆ ಏನ್ ಹೇಳಿದ್ರಿ, ನಮಗೆ ನಾವು ಇವತ್ತಿನ ದಿನ ಈ ತರ ಮಾತಾಡ್ತಿದೀವಿ ಅಂದ್ರೆ ನಮ್ ಗುರುಗಳು ಏನೋ ಒಂದಿನ ಹೇಳಿ ಬಿಟ್ಬಿಟ್ಟಿದ್ದಾರೆ ಅಂತಲ್ಲ. ಅವ್ರು ಕೊಟ್ಟಿರೋ ಕಮ್ಯುನಿಟಿಲಿ ದಿನನಿತ್ಯ ನಾವು ಮಾತಾಡ್ತೀವಲ್ವಾ, ಆ ಮಾತಾಡಿ ಕೇಳಿ, ಈಗ ನೀವು ನನ್ನ ಹತ್ರ ಈ 1 ಗಂಟೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರಿ. ಬೇರೆ ಯಾರಿಗೇನ್ ಸಹಾಯ ಆಗುತ್ತೋ ಇಲ್ವೋ, ನನಗೆ ನನ್ನ ವಿಷಯಗಳ ಬಗ್ಗೆ ತುಂಬಾ ರೀಇನ್ಫೋರ್ಸ್ಮೆಂಟ್ ಆಯ್ತು. Correct. ನನ್ನ ನಿಜಗಳ ಬಗ್ಗೆ ನನಗೆ ಇದು ನಿಜ ಅನ್ನೋ ಫೀಲಿಂಗ್ ಮತ್ತೆ ಮತ್ತೆ ಬಂತು. Correct. ಸೊ ಆ ರಿಪೀಟೆಡ್ ಇದೆಯಲ್ಲ, ಅದು ನಮ್ಗೆ ಸಂಘದಿಂದ ಸಿಗುತ್ತೆ, ಆ ಕಮ್ಯುನಿಟಿಯಿಂದ ಸಿಗುತ್ತೆ. ಸೊ ನೀವೇನ್ ಕಮ್ಯುನಿಟಿ ಮಾಡ್ಬೇಕು ಅಂತೀರಿ ದಯವಿಟ್ಟು ಮಾಡಿ. ಯಾರು ಖಂಡಿತ. ಜಾಯ್ನ್ ಆಗ್ತಾರೋ ಅಷ್ಟು ಬೆನಿಫಿಟ್ ಅವ್ರಿಗೆ ಆಗುತ್ತೆ. Correct. Correct. ಆ ನಂಬಿಕೆ ನನಗೆ. ಸೊ ಇನ್ನು 4 ನಿಮಿಷ ಇದೆ ನಮ್ಗೆ. ಈ 4 ನಿಮಿಷದಲ್ಲಿ ನಾನು ಕರಿಯರ್, ಮನಿ ಬಗ್ಗೆ ಅದಿನ್ನೂ ರಿಸಲ್ಟ್ಸ್ ತುಂಬಾ ಬರ್ಬೇಕು ನನಗೆ. ಬಟ್ ಏನ್ ಅನುಭವಿಸಿದೀನಿ ಅಂದ್ರೆ, ಮಾಡೋ ಕೆಲಸ ಏನಿದೆಯಲ್ಲ, ಆ ಮಾಡೋ ಕೆಲ್ಸನ ತುಂಬಾ ಕಷ್ಟಪಟ್ಟು ಮಾಡ್ತಿದ್ದೆ ಮೊದಲು. ಬಟ್ ಇದೆಲ್ಲ ಏನ್ ಮಾಡ್ಲಿಕ್ಕೆ ಶುರು ಮಾಡಿದೀನಿ, ಅದೇ ಕೆಲ್ಸನ ಇಷ್ಟಪಟ್ಟು ಮಾಡ್ತೀನಿ. ತುಂಬಾ ವ್ಯತ್ಯಾಸ ಇದೆ ಕಷ್ಟಪಟ್ಟು ಮಾಡೋದಕ್ಕೂ ಇಷ್ಟಪಟ್ಟು ಮಾಡೋದಕ್ಕೂ. ಈ ಮಾತನ್ನ ನನಗೆ ನಾನು 2nd PUC 12th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಮ್ಮ ಟೀಚರ್ ಒಬ್ರು ಹೇಳಿದ್ರು. ಏನಪ್ಪಾ ಹೆಂಗ್ ಓದ್ತಿದ್ಯಾ? ಸರ್ ಓದ್ತಾ ಇದೀನಿ ಸರ್. ಹೆಂಗಪ್ಪ ಓದ್ತಿದ್ಯಾ? ಸರ್ ತುಂಬಾ ಕಷ್ಟಪಡ್ತೇನೆ. ಕಷ್ಟಪಟ್ಟು ಓದ್ಬೇಡಪ್ಪ, ಇಷ್ಟಪಟ್ಟು ಓದು, ತಲೆಗತ್ತುತ್ತೆ. ಆ ಮಾತು ಅವತ್ ಹೇಳಿದ್ದು ಇವತ್ತಿಗೆ ನನಗೆ ರಿಯಲೈಸ್ ಆಗ್ತಿದೆ. ಏನೇ ಕೆಲಸ ಮಾಡ್ಬೇಕಂದ್ರು ಕೆಲಸ ಹೇಗಿದ್ರು ಮಾಡೋದು ಇದ್ದೇ ಇದೆ, ಮಾಡ್ಲೇಬೇಕು. ಬೈಕೊಂಡು ಯಾಕೆ ಮಾಡ್ಬೇಕು? ನಮ್ ಬಾಸನ್ ಬೈತೀವಿ, ನಮ್ ಕೊಲೀಗ್ಸನ್ ಬೈತೀವಿ, ಫ್ರೆಂಡ್ಸನ್ ಬೈತೀವಿ, ರಿಲೇಟಿವ್ಸನ್ ಬೈತೀವಿ, ತಂದೆ ತಾಯಿನ್ ಬೈತೀವಿ. ಪ್ರಯೋಜನ ಎಂತದ್ ಬಂದು? ಈ ಬೈಯೋದ್ರಿಂದ ಅವ್ರಿಗೇನು ಆಗಲ್ಲ, ನಮಗೆ ಕಷ್ಟ ಆಗತ್ತೆ. ಆ ಮಾತು ಒಂದ್ ಸ್ವಲ್ಪ ದೃಶ್ಯೀಕರಣದಿಂದನೂ ಕಲ್ತಿದೀನಿ. ಮಾಡೋ ಕೆಲ್ಸನ ಮಾಡಕ್ ಮುಂಚೆನೆ ಕಣ್ಮುಚ್ಕೊಂಡು ಈ ಕೆಲಸ ತುಂಬಾ ಚೆನ್ನಾಗ್ ಆಯ್ತು. ಈಗ ಈ ಪಾಡ್ಕಾಸ್ಟ್ ಬರಕ್ ಮುಂಚೆನೂ ಕಣ್ಮುಚ್ಕೊಂಡು ನಾನು ಯೋಚಿಸ್ದೆ, ಪಾಡ್ಕಾಸ್ಟ್ ಮುಗ್ದಿದೆ, ತುಂಬಾ ಚೆನ್ನಾಗಿದೆ, ನನಗ್ ಖುಷಿ ಆಗ್ತಿದೆ, ವಿಹಾನ್ ಅವರು ಖುಷಿ ಆಗ್ತಿದೆ, ಯಾರ್ಯಾರು ಬಂದು ನೋಡಿದ್ರು ಅವ್ರೆಲ್ರಿಗೂ ಖುಷಿ ಆಗ್ತಿದೆ ಅಂತ ಅನ್ಕೊಂಡು ಮನ್ಸಲ್ಲಿ ದೃಶ್ಯೀಕರಣ ಮಾಡ್ಕೊಂಡು ನಾನು ಬಂದೆ. ನಾನು ಹೋಪನೋಪನೋ ಮಾಡ್ಬಿಟ್ಟು ಬಂದೆ ಇದಕ್ಕೆ. ಸೊ ಈಗ ಈ 1 hour ನಮಗೆ ಖುಷಿ ಆಗ್ತಿದೆ, ನನಗ್ ಖುಷಿ ಆಗ್ತಿದೆ. ಈಗ ಯಾರಾದ್ರೂ ಬಂದ್ ಏನಾದ್ರು ಬೈದ್ರುನು ಆಯ್ತಪ್ಪ, ಏನೋ ಬೈದ್ರು, ಏನೋ ಇರ್ಬೇಕದ್ರಲ್ಲಿ, ತಗೊಳಕಿದ್ರೆ ತಗೋಣ, ಇಲ್ಲಾಂದ್ರೆ ಬಿಟ್ಬಿಡೋಣ, ಅಷ್ಟೇ ಅಲ್ವಾ? ಸೊ ಇದು ಬುದ್ಧ ಅವರು ಒಂದು ಮಾತು ಹೇಳಿದ್ದಾರೆ, ಅದು ತುಂಬಾ ಚೆನ್ನಾಗಿ ನಮ್ಗೆ ಈ ಸಿಚುಯೇಷನ್ಗೆ ರಿಲೇಟ್ ಆಗುತ್ತೆ. ಈ ಕೋಪ ಅನ್ನೋದು ಏನು ಅಂತ ಅದು ಇಂಗ್ಲಿಷ್ ಅಲ್ಲಿ ಹೇಳಿದ್ದಾರೆ, ನಾ ಕನ್ನಡದಲ್ಲಿ ಹೇಳ್ತೀನಿ. ಆಂಗರ್ ಈಸ್ ವೆನ್ ಯು ಥಿಂಕ್ ಆಫ್ ಹರ್ಟಿಂಗ್ ದ ಅದರ್ ಪರ್ಸನ್ by throwing a red hot stone, but you are burning your fingers. ಅಂದ್ರೆ ಕೋಪ ಅನ್ನೋದು ಹೆಂಗೆ, ಬೇರೆಯವ್ರ ಮೇಲೆ ಒಂದು ಕೆಂಪು ಬಿಸಿಯಾಗಿರೋ ಕಲ್ನ ಎಸಿಬೇಕು ಅನ್ನೋದು ನನ್ನ ಮನ್ಸಲ್ಲಿದೆ, ಅಷ್ಟು ಕೋಪ ಅನ್ನೋ ಫೀಲಿಂಗ್ ಅದು. ಬಟ್ ಅದನ್ನ ಹಿಡ್ಕೊಂಡ ಕೈಯಲ್ಲಿ ನನ್ನ ಕೈ ನಾನು ಸುಡ್ಕೊಂತ ಇದ್ದೀನಿ, ಅದು ನಾನು ತಿಳ್ಕೊಳ್ಳೋದ. ಅವ್ರಿಗೆ ಆಗುತ್ತೋ ಇಲ್ವೋ, ನನಗ್ ಫಸ್ಟ್ ಆಗ್ತಿದೆ. ಆ ವಿಷಯನ ನಾವು ಕಣ್ಮುಚ್ಕೊಂಡು ಯೋಚಿಸಕ್ ಶುರು ಮಾಡಿದಾಗ, ಯಾರಿಗೇ ಆಗ್ಲಿ ಕಣ್ಮುಚ್ಕೊಂಡು ಬೇಜಾರ್ ಮಾಡ್ಕೊಬೇಕು ಅಂತ ಯಾರು ಮನ್ಸಲ್ಲಿ ಹೇಳ್ಕೊಂಡು ಬೇಜಾರ್ ಮಾಡ್ಕೊಳ್ಳಲ್ಲ. ಬೇಜಾರ್ ಆಟೋಮೆಟಿಕ್ ಬಂದ್ಬಿಡುತ್ತೆ, ಯಾಕಂದ್ರೆ ಅದು ಅಳವಡಿಸ್ಕೊಂಡ್ಬಿಟ್ಟಿದೀನಿ ನಮ್ಮ ಜೀವನದಲ್ಲಿ, ಅಭ್ಯಾಸ ಆಗೋಗಿದೆ. ಬೇಜಾರ್ ಹಿಂಗಾಗತ್ತೆ ನಮ್ಗೆ, ಅದೇ ಖುಷಿ ಆಗ್ಬೇಕು ಅಂದ್ರೆ ಹಿಂಗಾದ್ರೇನೆ ಖುಷಿ ಅಂತೀವಿ. ಅದನ್ನ ನಾವು ದೃಶ್ಯೀಕರಣ ಮಾಡ್ಕೊಂಡು ಅಳವಡಿಸ್ಕೊಳಕ್ ಶುರು ಮಾಡಿದಾಗ ಕೋಟ್ಯಾಧಿಪತಿ ಆದ್ರೇನೆ ಖುಷಿ ಅನ್ನೋದಲ್ಲ, ಆ ಖುಷಿನ ಈಗ ಅನುಭವಿಸ್ಕೊಂಡು ಕೋಟ್ಯಾಧಿಪತಿ ಆಗ್ಬೋದು. ಈ ವಿಷಯನ ಕಲ್ತಿದ್ದೀನಿ. ದೃಶ್ಯೀಕರಣದ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿದೆ ಎಮೋಷನ್ಸ್ ಬಗ್ಗೆ, ಅದೊಂದು ಕಲ್ತೀನಿ. ಸೊ ಕೆಲಸ ಮಾಡ್ಬೇಕಂದ್ರೆ ದೃಶ್ಯೀಕರಣ ಮಾಡ್ಕೊಂಡು ಕೆಲಸ ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ. ಈಗ ನಾವು ಮಾಡೋ ಕೆಲಸದಲ್ಲಿ ದಿನನಿತ್ಯ ಒಂದು 90% 80% ಮಾಡ್ತಾ ಇದೀವಿ, 20% ಆಗಲ್ಲ. ಬಟ್ ನಮ್ ಗಮನ ಏನ್ರ ಮೇಲಿದೆ, ಆ 20% ಮೇಲಿದೆ. ನೀವ್ ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ನಮ್ ಲೈಫಲ್ಲಿ ಎಷ್ಟೊಂದು ನಡೆಯುತ್ತೆ, ಅದ್ರ ಕಡೆ ಗಮನ ಹೋಗಲ್ಲ ನಮ್ಗೆ. ಏನ್ ನಡೀಲಿಲ್ಲ ಅದನ್ನ ತಗೊಂಡು 10 ದಿನ 20 ದಿನ 30 ದಿನ ಮಾತಾಡ್ತೀವಿ.
ಕರೆಕ್ಟ್. ಅದೇ ದೃಶ್ಯೀಕರಣ ಮಾಡ್ಕೊಂಡು ಈ ಕೆಲಸ ಚೆನ್ನಾಗಾಯ್ತು, ಈಗ ತಥಾಸ್ತು ಅಂತಾರೆ. ಏನಕ್ಕೆ ಹೇಳ್ತಾರೆ ನಮ್ ಹಿರಿಯರು ತಥಾಸ್ತು ಅಂತ? ಆ ತಥಾಸ್ತು ಅನ್ನೋ ಭಾವನೆ ಬಂದಿದೆ ಅಲ್ಲಿಂದ. ಹ್ಮ್ ನಾನು ಆಗಕ್ ಮುಂಚೆನೆ ಆ ಕೆಲಸ ಆಯ್ತು ಅಂತ ಅನ್ಕೊಂತೀನಿ. ಸೊ ಇದೇನು ಹೊಸ ವಿಷಯ ಅಲ್ಲ, ದೃಶ್ಯೀಕರಣ ಹೊಸ ವಿಷಯ ಅಲ್ಲ, ಕಾಲಾಂತರದಿಂದ ಇದೆ. ಬಟ್ ಹ್ಮ್ ಈಗ ನಾವು ಅದನ್ನ ಏನೋ ಹೊಸದಾಗಿ ಮಾಡರ್ನ್ ಆಗಿ ವರ್ಡ್ ಎಲ್ಲ ಹಾಕಿ ಅನುಭವಿಸ್ತಿದೀವಿ ಅಷ್ಟೇ. ಕರೆಕ್ಟ್. ಸೊ ಈ ಈ ದೃಶ್ಯೀಕರಣ ಅನ್ನೋದೇನಿದೆ, ಒಂದ್ಸರಿ ಟ್ರೈ ಮಾಡಿ, ಆಮೇಲೆ ಡಿಸೈಡ್ ಮಾಡಿ. ಟ್ರೈ ಮಾಡಕ್ ಮುಂಚೆನೆ ಇವೆಲ್ಲ ಆಗಲ್ಲ ಅಂತ ಹೇಳಿದ್ರೆ ಖಂಡಿತ ಆಗಲ್ಲ. ಯಾಕಂದ್ರೆ ಆಗಲ್ಲ ಅಂತಾನೆ ನೀವು ಹೇಳ್ತಾ ಇದೀರಾ, ನೀವು ಹೇಳಿದ್ಮೇಲೆ ಆಗದೇ ಇಲ್ಲ. So ಕರೆಕ್ಟ್. ಇದೊಂದು ಲೈನ್ ಫೈನಲ್ ಆಗಿ ಹೇಳಿ ಸದ್ಯಕ್ಕೆ ನಾನು ಮುಗಿಸ್ತೀನಿ. ಪ್ರಶ್ನೆಗಳೇನಾದ್ರೂ ಇದ್ರೆ ಅದನ್ನ ತಗೋಣ. ಸೊ ಏನಾದ್ರು ಪ್ರಶ್ನೆಗಳಿದ್ರೆ ಹಾಕಿ ಗೆಳೆಯರೆ. ಸೊ ಪ್ರಶ್ನೆಗಳು ಏನೇ ಇದ್ರು, ನಿಮ್ಗೆ ಏನೇ ಯಾವುದೇ ವಿಷಯದ ಬಗ್ಗೆ ಕ್ವೆಶನ್ ಇದ್ರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ನಿಮ್ಮ ಪ್ರಶ್ನೆಗಳನ್ನ ಸ್ಯಾಮ್ನ ಕೇಳ್ತೀನಿ. ಸೊ ಅದಕ್ ಮುಂಚೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಸ್ಯಾಮ್. ನೀವು ಹೇಗೆ ಹೇಳಿ ವಿಹಾನ್. ನಮ್ಮ ಕಮ್ಯುನಿಟಿನಲ್ಲಿ ಒಂದು 2,000 ಜನ ಇದ್ದಾರೆ. ಸೊ ಎಲ್ಲರೂ ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ಜಾಗದಿಂದ ಇದ್ದಾರೆ. ಸೊ ಯಾರು ಏನೇ ಪ್ರಶ್ನೆ ಕೇಳಿದ್ರು ನೀವು ಇಮಿಡಿಯೇಟ್ ಆಗಿ ಆನ್ಸರ್ ಮಾಡ್ತೀರಲ್ಲ, ನೀವು ಕೆಲಸ ಯಾವಾಗ ಮಾಡ್ತೀರಾ? ಹೆಂಗೆ ಇಷ್ಟೊಂದು ಟೈಮ್ ಸಿಗುತ್ತೆ ನಿಮ್ಗೆ? ಹೆಂಗೆ ಇಷ್ಟೊಂದು ಎನರ್ಜಿ ಉತ್ಸಾಹ ಹೆಂಗ್ ಸಿಗುತ್ತೆ? ಏನ್ ಸೀಕ್ರೆಟ್ ಅದಕ್ಕೆ? ಈಗ ನಾನು ಆಕ್ಚುಲಿ ಒಂದು ಕಳೆದ 4-5 ತಿಂಗಳಿಂದ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಟೈಪ್ ಇದೆ. ಓಕೆ. ಕೆಲಸನ ನಾನು ರಿಮೋಟ್ಲಿ ಕೋಆರ್ಡಿನೇಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಪ್ರಾಸೆಸ್ ಸ್ವಲ್ಪ ಸೆಟಪ್ ಮಾಡಿದ್ದೀನಿ. ಸೊ ಹಂಗಿರೋದ್ರಿಂದ ನಾನೇ ಕಂಪ್ಲೀಟ್ ಇನ್ವಾಲ್ವ್ ಆಗ್ಬೇಕು ಅಂತಿಲ್ಲ. ಮೋರ್ ಓವರ್ ಟ್ರಾನ್ಸಿಷನ್ ಇದ್ದೀನಿ. ನಾನು ಏನಾದ್ರೂ ಸ್ವಂತ ಮಾಡಬೇಕು ಅಂತ ಯೋಚಿಸ್ತೀನಿ, ಅದ್ರ ಕಡೆನೂ ಸ್ವಲ್ಪ ಎಫರ್ಟ್ ಹಾಕ್ತಾ ಇದೀನಿ. ಸೊ ಇವೆಲ್ಲ ಇರೋದ್ರಿಂದ ಮೇಯ್ನ್ ಆಗಿ ನಾವು 2,000 ಆಗ್ಲಿ 20,000 ಆಗ್ಲಿ ನಮ್ಗೆ ಸಹಾಯ ಮಾಡಬೇಕು ಅನ್ನೋದು ಮನ್ಸಲ್ಲಿದ್ರೆ ಅದಕ್ಕೆ ಟೈಮ್ ಹೆಂಗೋ ಹುಟ್ಕೊಂಡ್ಬರುತ್ತೆ. ಕರೆಕ್ಟ್. ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ನಮ್ಗೆ ಈಗ ಮಾಡೋ ಕೆಲ್ಸದಲ್ಲಿ ನಮ್ಗೆ ಅಷ್ಟು ಸಂಬಳ ಕೊಡ್ತಾರೆ. ಅಷ್ಟು ಸಂಬಳ ಕೊಟ್ಟ ಮೇಲೂ ಮಾಡೋದಕ್ಕೆ ಅಯ್ಯೋ ಟೈಮ್ ಇಲ್ಲ ಅಂತೀವಿ. ಅದೇ ಒಂದು ಹುಡುಗಿ ಜೊತೆ ಹೋಗಿ ನಾನು ಕಳಿಬೇಕು ಅಂದ್ರೆ 2 ಅವರ್ 3 ಅವರ್ 4 ಅವರ್ ಆಗ್ಲಿ ಖುಷಿಯಾಗಿ ಕಳಿತೀನಿ. ಅಲ್ಲಿ ನನಗೆ ಏನಾದ್ರು ದುಡ್ಡು ಬರುತ್ತಾ? ಇಲ್ಲ. ಬಟ್ ಕಳಿಬೇಕು ಅನ್ನೋ ಭಾವನೆ ಇದೆ. ಸೊ ಸಹಾಯ ಮಾಡ್ಬೇಕು ಅನ್ನೋ ಭಾವನೆನ ನಾನು ಬರ್ಸ್ಕೊಳಲ್ಲ, ಅದು ನ್ಯಾಚುರಲ್ ಆಗಿ ಬರುತ್ತೆ. ಯಾರಾದ್ರೂ ಹೇ ಇದು ಹೆಂಗೆ ಅಂದ್ರೆ ಹೇಳೋಣಪ್ಪ, ನಮ್ಗೆ ಯಾರೋ ಒಬ್ರು ಹೇಳಿದ್ರಲ್ಲ, ಈಗ ನಮ್ ಗುರುಗಳು ನಮ್ಗೆ ಎಷ್ಟು ಸಹಾಯ ಮಾಡಿದ್ದಾರೆ. ಪ್ರತಿಯೊಂದ್ ಸರಿನೂ ಜನರನ್ನ ಹೆಂಗೆ ಖುಷಿಯಾಗಿಡ್ಬೇಕು, ಹೆಂಗೆ ಅವ್ರಿಗೆ ಸಂತೋಷವಾಗಿಡ್ಬೇಕು, ಅವ್ರಿಗೆ ಏನ್ ಸಹಾಯ ಮಾಡ್ಬೇಕು ಅಂತ ಯೋಚಿಸ್ತಾ ಇರ್ತಾರೆ. ಅವ್ರು ಹಂಗೆ ಯೋಚಿಸಿ ನಾವು ಅವರಿಂದ ಕಲ್ತಿ ಈ ಲೆವೆಲ್ಗೆ ಇರೋದ್ರಿಂದ ನಾವು ಏನಾದ್ರು ಒಂದು 4 ಜನಕ್ಕೆ ಮಾಡೋಣ ಅನ್ನೋ ಉದ್ದೇಶ ಅದು ಬರುತ್ತೆ. ಅದು ಬಂದಾಗ ಟೈಮ್ ಹೆಂಗೋ ಆಗುತ್ತೆ. ಸೂಪರ್. ಹೆಂಗೆ ಅಂತ ಗೊತ್ತಿಲ್ಲ. ಆಕ್ಚುಲಿ ನಾನು ಜೀವನದಲ್ಲಿ ಕಲ್ತಿರೋ ಅಥವಾ ಅದು ಹೆಂಗೋ ಬಂದಿದೆ ನನ್ಗೆ ಒಂದು ಆಲೋಚನೆ ಏನು ಅಂದ್ರೆ, ಹೇಳ್ಕೊಡುವಾಗ ನಾವು ಇನ್ನೂ ಹೆಚ್ಚಾಗಿ ಕಲಿತಾ ಹೋಗ್ತೀವಿ. ನಾನ್ ಪ್ರತಿ ಸತಿ ನನಗೆ ಅರ್ಧಂಬರ್ಧ ಗೊತ್ತಿದ್ರೆ ಕೂಡ ನಾನು ಹೇಳ್ಕೊಡೋ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ನೀವು ಹೇಳ್ದಂಗೆ ಮನ್ಸಲ್ಲೇ ನಾವ್ ಏನೇ ಯೋಚಿಸಿದ್ರು ಅದು ಅಷ್ಟಕ್ಕಷ್ಟೇ. ಬಟ್ ನಾವು ಹೊರಗ್ ಬಂದು ಇನ್ನೊಬ್ಬ ವ್ಯಕ್ತಿಗೆ ಹೇಳ್ಕೊಡೋದಕ್ಕೆ ಹೋದಾಗ ನಾನು ಆಕ್ಚುಲಿ ಆಕರ್ಷಣೆ ನಿಯಮದ ಬಗ್ಗೆ ಮಾತಾಡ್ಬೇಕು ಅಂತ 2018ರಲ್ಲಿ ಆರೆಂಜ್ ಕರ್ನಾಟಕ ಶುರು ಮಾಡಿದ್ದು. ಬಟ್ ಅದು ಶುರು ಮಾಡಿದ್ಮೇಲೆ ನನ್ನಲ್ಲಿ ಹುಡುಕಾಟ ಶುರು ಆಯ್ತು. ಯಾಕಂದ್ರೆ ಎಷ್ಟೊಂದು ಪ್ರಶ್ನೆಗಳಿಗೆ ನನಗೆ ಉತ್ತರ ಸಿಗದೆ ಇದ್ದಾಗ ಅಥವಾ ನನಗೆ ಶ್ಯೂರ್ ಆಗಿ ಆನ್ಸರ್ ಗೊತ್ತಿಲ್ಲ ಅಂದಾಗ ಯಾರನ್ನಾದ್ರೂ ಕೇಳಬೇಕು, ಯಾರತ್ರಾದ್ರೂ ತಿಳ್ಕೊಬೇಕು ಅಂತ. ಹಾಗೆ ನಮ್ಮ ಗುರುಗಳು ನಮಗೆ ಮಿತೇಶ್ ಕತ್ರಿ ಅವ್ರು ಸಿಕ್ಕಿದ್ದು. ಅಲ್ಲಿ ನಾನು ಕಲ್ತ ಮೇಲೆ ಅದನ್ನ ಮತ್ತೆ ಹಂಚ್ಕೋಬೇಕು. ಇನ್ನಷ್ಟು ನೀವ್ ಹೇಳ್ದಂಗೆ ಯಾರು ಏನೇ ಪ್ರಶ್ನೆ ಕೇಳಿದ್ರು ಆ ಹೇಳ್ಕೊಡೋದು, ಅದರಲ್ಲಿ ಅಫ್ಕೋರ್ಸ್ ಹೇಳ್ಕೊಡ್ಬೇಕು ಅನ್ನೋ ಆಸೆನೂ ಇದೆ, ಸ್ವಾರ್ಥನೂ ಇದೆ. ನನಗಂತೂ ನಾನು ಹೇಳ್ಕೊಡೋದ್ರಲ್ಲಿ ಯಾವಾಗ್ಲೂ ಹೇಳ್ತಿರ್ತೀನಿ, ಹೇಳ್ಕೊಡೋದು ಒಂದು ಅದ್ಭುತವಾದ ಮಾರ್ಗ ಕಲಿಯೋದಕ್ಕೆ. ನೀವು ಎಷ್ಟಕ್ಕೆಷ್ಟು ಕಲಿಬೇಕು ಅಂತ ಆಸೆ ಇದೆಯೋ ಅಷ್ಟಕ್ಕಷ್ಟು ಎಲ್ರಿಗೂ ನಿಮ್ಮ ಜ್ಞಾನನ ಹಂಚ್ಕೊಳ್ಳಿ. ಯಾಕಂದ್ರೆ ನಿಮ್ ತಲೆನಲ್ಲಿ ಒಂದ್ ಆಲೋಚನೆ ಬಂದ್ರೆ ಯಾರದನ್ನ ನಂಬಲ್ವೋ ಅವ್ರು 10 ಪ್ರಶ್ನೆ ಕೇಳ್ತಾರೆ, ಇದ್ ಹೇಗೆ ಅದ್ ಹೇಗೆ ಅಂತ. ಅದಕ್ಕೆಲ್ಲ ನಿಮಗೆ ಉತ್ತರ ಹುಡುಕ್ಬೇಕು ಅಂತ ಅನ್ಸುತ್ತೆ. ಅವಾಗ ನೀವು ಸಬ್ಜೆಕ್ಟ್ ನ ಚೆನ್ನಾಗಿ ಕಲಿತೀರಾ. ಸೂಪರ್. ಅದನ್ನ ಸ್ಯಾಮ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ನನಗೂ ಸಿಕ್ಕಾಪಟ್ಟೆ ಖುಷಿ. ಆ ತರ ಹೇಳ್ಕೊಡ್ತಾ ನಾವು ಬೆಳಿತಾ ಇರ್ತೀವಿ. ಮತ್ತೆ ನಮ್ಮಿಂದ ಎಷ್ಟೊಂದ್ ಜನಕ್ಕೂ ಸಹಾಯ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ಏನೋ ಕೇಳೋಣ ಅನ್ಕೊಂಡೆ, ಏನು ಮರ್ತೋಯ್ತು. ಓಕೆ, ನಮ್ಮ ಜನಕ್ಕೆ ಇವತ್ತು ಏನೋ ಪ್ರಶ್ನೆ ಇಲ್ಲ ಅನ್ಸುತ್ತೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಅರ್ಥ ಆದ್ರೆ ಯಾರಿಗೂ ಏನೋ ಪ್ರಶ್ನೆ ಇರಲ್ಲ, ಏನೂ ಅರ್ಥ ಆಗ್ಲಿಲ್ಲ ಅಂದ್ರೆ ಬರಲ್ಲ. ಸೊ ಫಸ್ಟ್ ಕೇಸ್ 1 ಅಂದ್ಕೊಳ್ಳೋಣ, ಎಲ್ಲರಿಗೂ ಎಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ನಾವು ಈ ದೃಶ್ಯೀಕರಣ, ದೃಢೀಕರಣ ಇದನ್ನೆಲ್ಲ ಸ್ಯಾಮ್ ಅವ್ರು ಮೊದಲನೇ ಸರ್ತಿ ಹೇಳ್ದಂಗೆ
ಒಂದು ಸತಿ ಮಾಡಿ ಬಿಟ್ಬಿಡೋದಲ್ಲ, ಸತತವಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೆ, ಸತತವಾಗಿ ಫೀಲ್ ಮಾಡ್ತಾ ಇದ್ರೆ ರಿಸಲ್ಟ್ಸ್ ಖಂಡಿತ ಬಂದೇ ಬರುತ್ತೆ. ಯಾಕಂದ್ರೆ ನಿಮ್ಗೆ ಇದೆಲ್ಲ ಏನೋ ಗೊತ್ತಿಲ್ಲದೆ ಇರೋವಾಗ್ಲೇ ಎಷ್ಟೊಂದು ಮ್ಯಾನಿಫೆಸ್ಟೇಷನ್ ಮಾಡಿರ್ತೀರಾ, ಜಸ್ಟ್ ನೀವು ತಿರುವಾಕಿ ನೋಡ್ಬೇಕಷ್ಟೇ. ಸೊ ಈಗ ಇದ್ರ ಬಗ್ಗೆ ಎಲ್ಲ ಗೊತ್ತಾದ್ಮೇಲೆ ಖಂಡಿತ ಮ್ಯಾನಿಫೆಸ್ಟೇಷನ್ಸ್ ಹೆಚ್ಚು ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಯಾರೋ ಹೇಳ್ತಾ ಇದ್ದಾರೆ. ಗೆಳೆಯರ ನಿಮ್ ಹೆಸರನ್ನ ಹಾಕೊಳ್ಳಿ, ವಿವೋ ಅಂತ ಇದೆ, ಅದು ಆಕ್ಚುಲಿ ಫೋನ್ ಹೆಸರು. ಸೊ ಯಾರು ಹೇಳ್ತಾ ಇದಾರೋ ಯಾರೋ ಹೇಳ್ತಾ ಇದ್ದಾರೆ. ಸೊ ಸ್ಯಾಮ್, ನನ್ ಕಡೆಯಿಂದ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು. ಅದೇ ಅದ್ ನಾವ್ ಅಂದ್ಕೊಳ್ತೀವಿ ಅಷ್ಟೇ ನಮಗ್ ಕನ್ನಡ ಬರಲ್ಲ ಅಂತ, ಬಟ್ ಒನ್ಸ್ ವೇದಿಕೆ ಸಿಕ್ಕಿದ್ಮೇಲೆ ಕನ್ನಡ ಆಟೋಮೆಟಿಕ್ ಆಗಿ ಬರುತ್ತೆ. ತುಂಬಾ ಸೊಗಸಾಗಿ ಎಷ್ಟೊಂದು ಅದ್ಭುತವಾದ ಬೇರೆಯವರ ಮಾತುಗಳನ್ನು ತಿಳಿಸ್ಕೊಟ್ಟು, ಬೇರೆ ಬೇರೆ ವಿಷಯದ ಬಗ್ಗೆ, ಅದು ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಒಂದು ಅದ್ಭುತವಾದ ಟಿಪ್ ಅನ್ನ ಕೊಟ್ಟಿದ್ದೀರಾ. ಸೊ ಕಾರ್ಯಕ್ರಮಕ್ಕೆ ಬಂದು ಆಲ್ಮೋಸ್ಟ್ 1 ಗಂಟೆ ಕಾಲ ಇಷ್ಟು ಚೆನ್ನಾಗಿ ಮಾತಾಡಿ ಎಷ್ಟೊಂದು ವಿಷಯಗಳನ್ನ ಎಲ್ಲರ ಜೊತೆ ಹಂಚ್ಕೊಂಡಿದ್ದಕ್ಕೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಸ್ಯಾಮ್. ಮತ್ತೆ ಇನ್ವೈಟ್ ಧನ್ಯವಾದಗಳು. ಇನ್ನಷ್ಟು ನಾವು ಚರ್ಚೆಗಳನ್ನ ಮಾಡೋಣ. ಸೊ ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ, ನಿರ್ಮಲಾ ಗೌಡ, ಸುಶೀಲಾ ರೈ. ಥ್ಯಾಂಕ್ ಯು. ಸೊ ಎಲ್ಲರ ಕಡೆಯಿಂದ, ಇಡೀ ಸಂಘದ ಕಡೆಯಿಂದ ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಮತ್ತೊಮ್ಮೆ ಇದೇ ರೀತಿ ಕಾರ್ಯಕ್ರಮದಲ್ಲಿ ಸಿಗೋಣ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಹಾನ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಕಡೆಯಿಂದ ಏನಾದ್ರು ಕೊನೆಯದಾಗಿ ಒಂದು ಮಾತು ಹೇಳಂಗಿದ್ರೆ ಹೇಳಿ. ಕೊನೆಯದಾಗ ಒಂದು ಮಾತು ಹೇಳ್ಬೇಕಂದ್ರೆ, ನೀವು ಈ ಒಂದು ಮಾತು ಹೇಳಿದ್ರಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ನನ್ಗೆ ನಮ್ ಗುರುಗಳು ಒಂದ್ಸರಿ ಹೇಳಿದ್ರು. ಜಿಗ್ ಜಿಗ್ಲಾರ್ ಅಂತ ಒಬ್ರು ಫೇಮಸ್ ಮೋಟಿವೇಶನಲ್ ಸ್ಪೀಕರ್ ಇದ್ದಾರೆ. ಅವರು ಒಂದು ಮಾತು ಹೇಳ್ತಾರೆ, ಜಿಗ್ ಜಿಗ್ಲಾರ್ ಯಾರೋ ಒಬ್ರು ಹೇಳ್ತಾರೆ, ಮೋಟಿವೇಶನ್ ಡಸಂಟ್ ಲಾಸ್ಟ್ ಲಾಂಗ್. ಅಂದ್ರೆ ಜಾಸ್ತಿ ಹೊತ್ತಿರಲ್ಲ ಮೋಟಿವೇಶನ್, ಒಂದ್ಸರಿ ಬರುತ್ತೆ, ಜಾಸ್ತಿ ಹೊತ್ತಿರಲ್ಲ. ಸೊ ಇಸ್ ಬಾತಿಂಗ್, ಅದೇ ತರ ಸ್ನಾನನು, ಅದಕ್ಕೆ ದಿನ ಮಾಡೋದು. ಒಂದ್ಸರಿ ಸ್ನಾನ ಮಾಡಿ ಬಿಟ್ಬಿಡಲ್ಲ ನಾವು, ದಿನ ಸ್ನಾನ ಮಾಡೋದು. ಏನಕ್ಕೆ? ದಿನ ಫ್ರೆಶ್ ಆಗಿರ್ಬೇಕು. ಅದೇ ರೀತಿ ಇದು ಕೆಲಸ ಮಾಡ್ಬೇಕು ಅಂದ್ರೆ ದಿನ ಪ್ರಾಕ್ಟೀಸ್ ಮಾಡ್ಬೇಕು. ಈಗ ಜಿಮ್ಗೆ ಒಂದಿನ ಹೋಗಿ ಬಿಟ್ಬಿಟ್ರೆ ನಂಗೆ 6 ಪ್ಯಾಕ್ ಬರಲ್ಲ. 6 ಮಂತ್ ಡೈಲಿ ಮಾಡಿದ್ರೆ 6 ಪ್ಯಾಕ್ ಬರುತ್ತೆ. ಈ ದೃಶ್ಯೀಕರಣನು ಸಾಮಾನ್ಯ ಜನ ಏನ್ ಮಾಡ್ತಾರೆ, ಒಂದ್ಸರಿ ಹೇಳ್ಬಿಟ್ಟು ನನಗೆ ಇದಾಗ್ಬೇಕು ಅಂತ ಒಂದ್ಸರಿ ಹೇಳ್ಬಿಟ್ಬಿಟ್ಟು ಅಯ್ಯೋದು ಆಗಲ್ಲ ಹುಡುಗರು ಅಂತಾರೆ. ದಿನನಿತ್ಯ ಮಾಡಿದಾಗ ಆಗೋ ಸಾಧ್ಯತೆಗಳಿದೆ. ಸೊ ನೀವೇನ್ ಎಕ್ಸಾಂಪಲ್ ಕೊಟ್ರಿ, ಸ್ನಾನ ಹೆಂಗ್ ಡೈಲಿ ಮಾಡ್ತೀವಿ ಫ್ರೆಶ್ ಆಗಿರ್ಲಿಕ್ಕೆ, ನಮ್ಮ ಗೋಲ್ಸ್ ನ ಅಚೀವ್ ಮಾಡ್ಲಿಕ್ಕೂ, ಗುರಿಗಳನ್ನ ಅಚೀವ್ ಮಾಡ್ಲಿಕ್ಕೂ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಅಚೀವ್ ಮಾಡ್ಲಿಕ್ಕೆ ಅನುಕೂಲ. ಅದೊಂದು ಫೈನಲ್ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್ ವಿಹಾನ್. ಥ್ಯಾಂಕ್ ಯು ಎವ್ರಿ ಒನ್. ಯಾರು ಜಾಯ್ನ್ ಆಗಿದ್ದೀರಾ, ತುಂಬಾ ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು ನನಗೆ ಮಾತಾಡ್ಲಿಕ್ಕೆ. ಮತ್ತೆ ಭೇಟಿ ಮಾಡೋಣ ಯಾವಾಗ. ಥ್ಯಾಂಕ್ ಯು. ಸೊ ಒಂದ್ ನಿಮಿಷ. ಯಾ, ಸೊ ಗೆಳೆಯರೇ, ದಟ್ ವಾಸ್ ಸ್ಯಾಮ್ ಶ್ರೀನಿವಾಸ್ ಆನಂದ್ ಯು ಇಂದ ಜಾಯ್ನ್ ಆಗಿ ಇಷ್ಟೊತ್ತು ಬಹಳ ಅದ್ಭುತವಾಗಿ ಎಷ್ಟೊಂದು ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಮತ್ತೊಂದು ಅದ್ಭುತವಾದ ಸಂಚಿಕೆ ನಿಮ್ಮೆಲ್ಲರಿಗೂ ಖುಷಿ ಕೊಡ್ತು ಅನ್ಕೋತೀನಿ. ಯಾರ್ಯಾರು ಈ ವಿಡಿಯೋನ ರೆಕಾರ್ಡಿಂಗ್ ಅಲ್ಲಿ ನೋಡ್ತೀರಾ, ನೀವು ಕೂಡ ಅಷ್ಟೇ ಇದ್ರಲ್ಲಿ ಹೇಳಿರೋ ಒಂದೊಂದು ಮಾತನ್ನು ಜಸ್ಟ್ ಫಾಲೋ ಮಾಡ್ತಾ ಹೋಗಿ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗಿ. ರಿಸಲ್ಟ್ಸ್ ಬಂದ್ರೆ ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿ, ಆ ರಿಸಲ್ಟ್ಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ನಾನು ಈ ವಿಡಿಯೋನಲ್ಲಿ ಮಧ್ಯದಲ್ಲೇ ಹೇಳ್ದಂಗೆ, ಈಗ ಸ್ಯಾಮ್ ಏನಕ್ಕೆ ಇದನ್ನೆಲ್ಲ ಹಂಚ್ಕೊಂಡ್ರು ಅಂದ್ರೆ, ಒಂದು ಅವ್ರಿಗೆ ಅಷ್ಟೊಂದು ನೆನಪಿಸ್ಕೊಂಡಾಗ ಅವ್ರಿಗೆ ಮತ್ತಷ್ಟು ರೀಇನ್ಫೋರ್ಸ್ ಆಗುತ್ತೆ. ಮತ್ತೆ ಇಲ್ಲಿ ನೆರೆದಿರೋ ಎಷ್ಟೊಂದ್ ಜನಕ್ಕೂ ಆ ಒಂದು ನಂಬಿಕೆ ಬರುತ್ತೆ, ಓ ಹೌದಲ್ಲಪ್ಪ, ಇದೆಲ್ಲ ನಮ್ ಜೀವನದಲ್ಲಿ ಕೆಲಸ ಮಾಡುತ್ತೆ, ನಾವು ಮಾಡ್ಬೇಕಷ್ಟೇ ಅಂತ. ಮತ್ತೆ ಕೇಳ್ತಾ ಇದ್ದಾಗ ಆ ಉತ್ಸಾಹನೂ ಬರುತ್ತೆ, ಆ ಶಕ್ತಿನೂ ಬರುತ್ತೆ. ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತೀರಾ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಮತ್ತೆ ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ಸ್ ಬಂದ್ಮೇಲೆ ಮರಿದೆ ಬಂದು ಇದೇ ವಿಡಿಯೋ ಕೆಳಗೆ ಸ್ಯಾಮ್ಗೆ ಥ್ಯಾಂಕ್ ಯು ಹೇಳ್ತಾ, ಈಗ ಉದಾಹರಣೆಗೆ ಆ ಡಯಟ್ ಮಾಡಿ ಆ ಒಂದು ಅವ್ರು ಏನ್ ಹೇಳಿದ್ರು 5 ವಿಷಯಗಳು, ಅದನ್ನ ನೀವು ಅಳವಡಿಸಿ ನಿಮ್ಗೆ ಏನಾದ್ರೂ ರಿಸಲ್ಟ್ಸ್ ಬಂದ್ರೆ ಮರಿದೆ ಬಂದು ಅವ್ರಿಗೆ ಕೃತಜ್ಞತೆಗಳನ್ನ ಹೇಳಿ. ಯಾಕಂದ್ರೆ ಯಾರಿಂದ ನಮಗೆ ಸಹಾಯ ಆಯ್ತೋ ಅವ್ರಿಗೆಲ್ಲ ನಾವು ಕೃತಜ್ಞತೆ ಹೇಳ್ತಾ ಹೋದ್ರೆ ಭಗವಂತ ಇನ್ನಷ್ಟು ಸಹಾಯ ನಿಮಗ್ ಮಾಡ್ತಾ ಹೋಗ್ತಾನೆ, ಇನ್ನಷ್ಟು ನಿಮ್ಗೆ ಹೆಲ್ಪ್ ಕಳಿಸ್ತಾನೆ ಇರ್ತಾನೆ. ಸೊ ಹಾಗಾಗಿ ಬಂದು ಸ್ಪೆಸಿಫಿಕ್ ಆಗಿ ಅವ್ರ ಕೃತಜ್ಞತೆ ಹೇಳಿ. ಸೊ ಮುಂದಿನ ಸಂಚಿಕೆನಲ್ಲಿ ಮತ್ತೆ ಇದೇ ರೀತಿ ಇನ್ನೊಂದು ಅತಿಥಿ ಜೊತೆ ಸಿಗೋಣ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ. ಥ್ಯಾಂಕ್ ಯು ಸರ್.